ನಮಸ್ಕಾರ. ಇವತ್ತು ನಾವು ಮೂಢನಂಬಿಕೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ ಅಂತ. ಯಾಕಂದ್ರೆ ನಾವು ಪ್ರತಿದಿನ ಈ ಮೂಢನಂಬಿಕೆಗಳ ಬಗ್ಗೆ ಕೇಳ್ತಾನೆ ಇರ್ತೀವಿ. ಒಂದಷ್ಟು ಆಚರಣೆಗಳ ಬಗ್ಗೆ, ಅಯ್ಯೋ ಇದ್ ಮಾಡಿದ್ರೆ ತಪ್ಪು, ಅಯ್ಯೋ ಹೀಗಾದ್ರೆ ಅಪಶಕುನ, ಈ ತಪ್ಪಾಗುತ್ತೆ, ಹೀಗ್ ಮಾಡಬಾರ್ದು, ಹೀಗೆ ಬಹಳಷ್ಟು ಕೇಳ್ತೀವಿ. ಈಗ ಉದಾಹರಣೆಗೆ ನೋಡಿದಾಗ ಸೀರಿಯಲ್ ಅಲ್ಲೇ ನಾವು ಬಹಳಷ್ಟು ಸರ್ತಿ ನೋಡ್ತೀವಿ. ಹೀಗೆ ಸೀರಿಯಲ್ ಅಲ್ಲೇ ನೋಡೋದು. ಹೌದು, ಕರೆಕ್ಟ್. ಹೀಗೆ ಆರತಿ ತಟ್ಟಿ ಹಿಡ್ಕೊಂಡು ಬರ್ತಾ ಇರ್ತಾರೆ. ಆಗ ಇದು ಆರು ಹೋಗುತ್ತೆ. ಅದನ್ನೊಂದು 10 ಸತಿ ಝೂಮ್ ಮಾಡಿ ತೋರಿಸ್ತಾರೆ, ಅಯ್ಯೋ ಅಪಶಕುನ ಆಗೋಯ್ತು ಅಂತ. ಇನ್ನು ಅರಿಶಿನ ಕುಂಕುಮ ಬಿದ್ದು ಹೋಗೋದು, ಅದು ಅಪಶಕುನ. ಹೀಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರೆ. ಇನ್ನು ದೇವರಿಗೆ ಅಭಿಷೇಕ ಮಾಡುವಂಥದ್ದನ್ನು ಕೂಡ, ಅಯ್ಯೋ ಅದು ಮೂಢನಂಬಿಕೆ, ಯಾಕೆ ಹಾಲನ್ನ ವೇಸ್ಟ್ ಮಾಡ್ತೀವಿ, ಅದಕ್ಕಿಂತ ಬಡವರಿಗೆ ಅದನ್ನು ಕೊಡ್ಬೋದಿತ್ತಲ್ವಾ. ಹೀಗೆ ಸನಾತನ ಧರ್ಮದ ಬಹಳಷ್ಟು ಆಚರಣೆಗಳನ್ನ ಇದು ಅಪಶಕುನ, ಇದು ಮೂಢನಂಬಿಕೆ, ಹೀಗೆ ಆದ್ರೆ ಇದು ಅಪಶಕುನ, ಹೀಗೆ ಬಹಳಷ್ಟು ವಿಚಾರಗಳು ಇದೆ, ಮಾತಾಡ್ಕೊಳ್ತಾರೆ ಜನ. ಬಟ್ ವಾಸ್ತವವಾಗಿ ಏನು, ಯಾವುದು ನಂಬಿಕೆ, ಯಾವುದು ಮೂಢನಂಬಿಕೆ? ಒಳ್ಳೆ ಪ್ರಶ್ನೆ. ನಂಬಿಕೆ ಅನ್ನೋದು ಒಂದು ಸಹಜವಾಗಿ ಬರುತ್ತೆ ಮನುಷ್ಯನಿಗೆ. ಅದನ್ನು ನಾವು ಧಿಕ್ಕರಿಸಬಾರ್ದು. ಅವರವರ ನಂಬಿಕೆ ಅಂದರೆ ಅದರಲ್ಲೊಂದು ಸುಖ, ಶಾಂತಿ, ಅದರಲ್ಲೊಂದು ಇದು ಸತ್ಯ ಅಂತ ಅವ್ರಿಗೆ ಅನಿಸುತ್ತೆ. ಅದು ತುಂಬ ಪರ್ಸ್ನಲ್. ಅದು ವೈಯಕ್ತಿಕವಾಗಿ ಅವ್ರವ್ರಿಗೆ ಅನಿಸೋವಂಥದ್ದುಂಟು. ಅಥವಾ ಒಂದು ಕುಟುಂಬಕ್ಕೆ, ಒಂದು ಕುಲಕ್ಕೆ, ಒಂದು ಪ್ರಾಂತಕ್ಕೆ ಕೆಲವು ನಂಬಿಕೆಗಳು ಬಂದಿರುತ್ತವೆ. ಆ ನಂಬಿಕೆ ಯಾವಾಗ ಖಂಡನೀಯ ಆಗುತ್ತೆ ಅಂದರೆ ಇನ್ನೊಬ್ಬರ ನಂಬಿಕೆಗೆ ತೊಂದರೆ ಕೊಟ್ಟಾಗ. ಈಗ ನನ್ನ ನಂಬಿಕೆ ಇನ್ನೊಬ್ಬರ ಜೀವನಕ್ಕೆ ಯಾವುದೇ ಥರ ಹಾನಿಕಾರಕ ಆಗಬಾರ್ದು ಅಷ್ಟೆ. ಆವಾಗ ಮಾತ್ರ ಅದು ಖಂಡನೀಯವಾಗತ್ತೆ. ಇಲ್ಲದೆ ಹೋದರೆ ಇವಾಗ ಕಂಡಲ್ಲೆಲ್ಲ ನಾವು ಹಿಂಗೆ ಕೈ ಮುಗಿತೀವಿ, ಭಗವಂತನ ನೋಡ್ತೀವಿ. ಅದು ನಂಬಿಕೆ ಅಲ್ಲ, ಅದು ಆ್ಯಕ್ಚುಲಿ ದರ್ಶನ. ಈಗ ದರ್ಶನ ಬೇರೆ. ದರ್ಶನ ಅನ್ನೋದು ನಾವು ಜೀವನವನ್ನು ಹೆಂಗೆ ನೋಡ್ತೀವಿ ಅಂತ. ಪ್ರತಿಯೊಂದರಲ್ಲೂ ಕೂಡ ಸರ್ವತ್ರ ದೇವರನ್ನು ಕಾಣುವಂಥದ್ದು ಅದು ನಂಬಿಕೆ ಅಲ್ಲ, ಅದು ದರ್ಶನ. ಅದು ಪರಮಾತ್ಮನ ಚೈತನ್ಯವೇ ಈ ಜಗತ್ತಲ್ಲಿ ಸರ್ವತ್ರ ಇರುವಂಥದ್ದು, ಅದು ದರ್ಶನ. ಈ ಕಂಡಲ್ಲೆಲ್ಲ ಹಿಂಗೆ ಮಾಡ್ತೀವಲ್ಲ, ಅದನ್ನು ಬರೀ ನಂಬಿಕೆ ಅಂತ ಕರೆಯೋದು ತಪ್ಪಾಗತ್ತೆ. ಸರ್ವತ್ರ ಭಗವಂತ ಇದ್ದಾನೆ, ಅವನ ಸಾನ್ನಿಧ್ಯವನ್ನು ನಾನು ಫೀಲ್ ಮಾಡ್ತೀನಿ. ಅದಕ್ಕೆ ನಾವು ಹಿಂಗೆ ಮಾಡೋದು. ಆ ಕಲ್ಲಲ್ಲೂ, ಮಣ್ಣಲ್ಲೂ, ಲೋಹದಲ್ಲೂ, ಗುಡಿಯಲ್ಲೂ, ಗೋಪುರಗಳಲ್ಲೂ, ಮನುಷ್ಯರಲ್ಲೂ. ಈಗ ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಯಾರಾದರೂ ಹೀಗೆ ಕಾಲು ತಾಕಿದ್ರೆ ತಕ್ಷಣ ಹೀಗಂತೀವಿ. ಪುಸ್ತಕಕ್ಕೆ ಕಾಲು ತಾಕಿದ್ರೆ ಹಿಂಗಂತೀವಿ. ಒಂದು ಬೆಕ್ಕಿಗೋ ನಾಯಿಗೋ ಹೀಗೆ ಕಾಲು ತಾಕಿದ್ರೂ ಹೀಗಂತೀವಿ. ಎಲ್ಲ ಸರ್ವತ್ರ ಆಕಾಶ, ಸೂರ್ಯನಲ್ಲಿ ದೇವರನ್ನು ಕಾಣ್ತೀವಿ. ಅಂದರೆ ಭಗವತ್ ತತ್ವ, ಭಗವತ್ ಶಕ್ತಿಯನ್ನು ಸರ್ವತ್ರ ನೋಡೋದಿದೆಯಲ್ಲ, ಇದು ಮೂಢನಂಬಿಕೆ ಅಲ್ಲ. ಸೊ ಯಾಕಿದನ್ನು ಹೇಳ್ತಿದ್ದೀನಿ ಅಂದರೆ, ಈ ಆಚೆಯಿಂದ ನಮ್ಮನ್ನು ನೋಡೋವರು, ವಿಶೇಷವಾಗಿ ಆಕ್ರಮಣಕಾರರು, ಅವರು ನಮ್ಮ ಬಗ್ಗೆ ಎಲ್ಲವನ್ನೂ ಮೂಢನಂಬಿಕೆ ಅನ್ನೋ ಥರ ಅವ್ರದ್ದು ರಾಶಿ ಇದೆ ಮೂಢನಂಬಿಕೆಗಳು. ಬಟ್ ನಮ್ಮ ಬಗ್ಗೆ ಮಾತ್ರ ಹೇಳೋದು. ಆಗ ಹೇಳುವಾಗ ಐಡೋಲೇಟರ್ಸು ಮೂರ್ತಿಗಳನ್ನು ಪೂಜೆ ಮಾಡ್ತಾರೆ, ಹಸುವನ್ನು ಪೂಜೆ ಮಾಡ್ತಾರೆ, ನದಿ ಪೂಜೆ ಮಾಡ್ತಾರೆ, ಮರ ಗಿಡ ಪೂಜೆ ಮಾಡ್ತಾರೆ, ಕಲ್ಲನ್ನು ಪೂಜೆ ಮಾಡ್ತಾರೆ. ಮೂಢನಂಬಿಕೆ ಅದು ಮೂಢನಂಬಿಕೆ ಅಲ್ಲ. ಅದು ಸರ್ವತ್ರ ಇರುವ ಪರಮಾತ್ಮನನ್ನು ಸರ್ವತ್ರ ನೋಡುವ ದರ್ಶನ, ಅದು ಪರ್ಸ್ಪೆಕ್ಟಿವ್. ಅದು ಅದರಿಂದ ಏನಾಗುತ್ತೆ, ನನಗೆ ಜೀವನದ ಬಗ್ಗೆ ಆಧಾರ ಬರುತ್ತೆ. ಯಾರು ಮರವನ್ನು ಪೂಜೆ ಮಾಡ್ತಾನೋ, ಅಥವಾ ಪೂಜ್ಯ ಭಾವ, ಪೂಜೆ ಅಂದರೆ ಏನು, ಪ್ರತಿ ಸಲ ಅರ್ಚನೆ ಮಾಡಬೇಕು ಅಂತಲ್ಲ, ಅದ್ರ ಬಗ್ಗೆ ಅಂತರಂಗದಿಂದ ಆಧಾರದ ಭಾವ ಇದ್ದರೆ ಆ ಮರವನ್ನು ಕಡಿಯೋಕ್ಕೆ ನಮಗೆ ಮನಸ್ಸಿಗೆ ಬರಲ್ಲ. ತುಳಸಿಯನ್ನು ಗೌರವಿಸ್ತೀವಿ. ಯಾವುದನ್ನು ಗೌರವಿಸ್ತೀವೋ ಅದನ್ನು ನಾವು ಅನಾದರ ಮಾಡೋದಿಲ್ಲ, ನಾಶ ಮಾಡೋದಿಲ್ಲ. ನದಿಯನ್ನು ಪೂಜೆ ಮಾಡಿದಾಗ, ನದಿಗೆ ಗೌರವ ಕೊಟ್ಟಾಗ ನದಿಯನ್ನು ಗಲೀಜು ಮಾಡೋ ಮನಸ್ಸು ಬರೋದಿಲ್ಲ. ಹೀಗೆಲ್ಲ ಇರುತ್ತೆ. ಈಗ ಸೋಪ್ ಹಾಕಿ, ಶ್ಯಾಂಪು ಹಾಕಿ ಗಲೀಜು ಮಾಡ್ತಾರಲ್ಲ. ಯಾರಿಗೆ ನದಿಯಲ್ಲಿ ದೇವರ ದರ್ಶನ ಇಲ್ಲವೋ, ಈ ನದಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ನಂಬಿಕೆ ಮಾತ್ರ ಇದೆಯೋ, ಅವರು ನದಿ ಸ್ನಾನದ ಪುಣ್ಯಕ್ಕಾಗಿ ಹೋಗ್ತಾರೆ, ಆದರೆ ಶ್ಯಾಂಪು ಹಾಕ್ಕೊಂಡು ಸ್ನಾನ ಮಾಡ್ತಾರೆ. ಅದು ವ್ಯತ್ಯಾಸ. ಅದೇ ನದಿಯಲ್ಲಿ ದೇವರನ್ನು ದರ್ಶಿಸುವಂಥವರು ಅಂಥ ಪುಣ್ಯಕರವಾದ ಪವಿತ್ರವಾದ ನದಿಯ ಎಷ್ಟು ಚೆನ್ನಾಗಿರುತ್ತೆ ಆ ನದಿಯ ಜಲ, ಆ ತಣ್ಣ, ಆ ಶೀತಲತೆ, ಆ ಪವಿತ್ರತೆ. ಆ ನದಿಯ ತೀರಕ್ಕೆ ಹೋದರೆ ಒಂಥರ ಸುಗಂಧ ಬರುತ್ತಲ್ಲ, ಮಣ್ಣು ಬೆರೆತ ನೀರು, ಆ ಒಂಥರ ಸುಗಂಧ, ಅದು ನಮಗೆ ದೈವತ್ವವನ್ನು ಬೋಧೆ ಮಾಡಿಸುತ್ತೆ. ಆ ದರ್ಶನ ಇಲ್ದಿರೋರು ಏನು ಮಾಡ್ತಾರೆ, ಬಾರೋ 3 ಸಲ ಮುಳುಗೋ, ನಿಂಗೆ ಪುಣ್ಯ ಬರುತ್ತೆ ಅಷ್ಟೇ. ಪುಣ್ಯ ಬಾಚ್ಕೊಂಡು ಹೋಗುವ ಲೋಭ ಇರುತ್ತಲ್ಲ, ಅದನ್ನು ಭಕ್ತಿ ಅಂತ ನಾನಂತೂ ಕರೆಯಲ್ಲ. ಅದು ಒಂಥರ ವ್ಯಾಪಾರಿ ಭಕ್ತಿ. ಅಂದರೆ ನನಗೇನೋ ಆಗಬೇಕು ಅಂತ ಹೋಗೋದು ಅಷ್ಟೆ. ಆದರೆ ಅಲ್ಲಿ ದರ್ಶನ ಇರೋದಿಲ್ಲ. ಈ ನದಿ ಒಂದು ಚೈತನ್ಯಮಯವಾದ ಒಂದು ಅಸ್ತಿತ್ವ, ಇದರಲ್ಲಿ ಭಗವಂತ ಇದ್ದಾನೆ, ಇದನ್ನು ಶುದ್ಧವಾಗಿಡಬೇಕು.
ಆ ಭಾವ ಇದ್ದಾಗ ಏನು ಮಾಡ್ತಾರೆ ಅಂಥವರು ನದಿಯಲ್ಲಿ ಹೋಗಿ ಕ್ಲೀನ್ ಮಾಡೋದು, ನದಿಗಡ್ಡವನ್ನು ಕ್ಲೀನ್ ಮಾಡೋದು, ನದಿಯಲ್ಲಿರೋ ಮೀನುಗಳಿಗೆ ಆಹಾರ ಹಾಕೋದು, ಹೀಗೆ ಮಾಡ್ತಾರೆ. ನದಿ ಅಂದರೆ ಕೇವಲ ನೀರಷ್ಟೇ ಅಲ್ಲ, ಅದರೊಳಗಿರುವ ಜಲಜಂತುಗಳು ಕೂಡ, ಅಲ್ಲಿ ದಡದಲ್ಲಿರುವಂಥ ವನಸ್ಪತಿಗಳು ಎಲ್ಲವೂ ನದಿಯ ಭಾಗವೇ ಅಲ್ವಾ. ಹೀಗೆ ದರ್ಶನ ಸರಿಯಾಗಿದ್ದರೆ ಅದು ನಂಬಿಕೆ ಅಂತ ಕರೆಸ್ಕೊಡಲ್ಲ, ಮೂಢನಂಬಿಕೆ ಆಗೋದಿಲ್ಲ. ಅದು ಯಾವಾಗ ಮೂಢನಂಬಿಕೆ ಆಗುತ್ತೆ? ಈ ಜೀವನದಲ್ಲಿ ನಮ್ಮ ಭೌತಿಕ ಜೀವನ ಫಿಸಿಕಲ್ ಲೆವೆಲಲ್ಲಿ ಕಣ್ಣು ಕಾಣುವ ವಸ್ತುಗಳ ಪ್ರಪಂಚದಲ್ಲಿ ನಾವು ಜಾಸ್ತಿ ಬದುಕೋದು. ಆದರೆ ಇದಕ್ಕಿಂತ ಪ್ರಬಲವಾದ ಒಂದು ಭಾಗ ಇದೆ, ಅದು ನಮ್ಮ ಭಾವನಾತ್ಮಕ ಜಗತ್ತು. ಸೊ ಭಾವನೆಗಳು ತುಂಬ ಪ್ರಬಲವಾಗಿರುತ್ತವೆ, ಆದರೆ ಅದನ್ನು ನಿಯಂತ್ರಿಸಬೇಕು. ಭಾವನೆ ಅನ್ನೋದು ವಿವೇಕದಿಂದ ಮತ್ತು ಸತ್ಯದಿಂದ, ಸತ್ಯವನ್ನು ಮಾತ್ರ ನಾನು ಒಪ್ಕೊಳ್ತೀನಿ ಅಂತ ಮೊದಲು ನಾವೊಂದು ನಮಗೆ ನಾವೇ ಒಂದು ವ್ರತ ತೊಡ್ಕೋಬೇಕು. ಮಕ್ಕಳಿಗೆ ಅದನ್ನು ಕಲಿಸ್ಬೇಕು. ಸತ್ಯಮೇವ ಜಯತೆ ಸತ್ಯಂವದ ಧರ್ಮಂಶರ, ಸತ್ಯಕ್ಕೆ ತುಂಬ ಒತ್ತು ಕೊಡ್ತಾ ಇತ್ತು ನಮ್ಮ ಗುರುಕುಲ ಪದ್ಧತಿಯ ಶಿಕ್ಷಣ. ಇವತ್ತು ಟೀಚರ್ಗೆ ಸುಳ್ಳು ಹೇಳೋದು ಇದೆಲ್ಲ ನೋಡಿ ನೋಡಿ ಮಕ್ಕಳು ಸುಳ್ಳು ಹೇಳಿದ್ರೇ ಬದುಕೋಕ್ಕಾಗೋದು ಅನ್ನೋ ಥರ ಒಂದು ಭಾವನೆ ಬಂದುಬಿಟ್ಟಿದೆ. ಅದರಲ್ಲೇ ಈ ಮೂಢನಂಬಿಕೆಗಳು ಬರೋದು, ಸುಳ್ಳನ್ನು ನಂಬುವ ಒಂದು ಸ್ಥಿತಿ ಬಂದ್ಬಿಡುತ್ತೆ. ಯಾವಾಗ ನಮಗೆ ಸತ್ಯವನ್ನು ಮಾತ್ರ ಒಪ್ಕೊಳ್ತೀನಿ ಅನ್ನುವ ಒಂದು ಮನಸ್ಥಿತಿ ಇರುತ್ತೋ ಆಗ ನಾವು ದರ್ಶನ ಇದ್ದೇ ಇರುತ್ತೆ. ಸರ್ವತ್ರ ಭಗವಂತನನ್ನು ನೋಡುವುದು ತಪ್ಪಲ್ಲ, ಸರ್ವತ್ರ ನೋಡೋಣ, ಅದನ್ನೇ ನೋಡಬೇಕು ನಾವು. ಆದರೆ ನಮಗೆ ಈ ಮೌಢ್ಯ ಬರಲ್ಲ. ಭೌತಿಕ ನೆಲೆಯಲ್ಲಿ ಈ ಕಣ್ಣಿಗೆ ಕಾಣುವಂಥ ವಸ್ತು ಪ್ರಪಂಚದಲ್ಲಿ ಕೆಲವು ಸಾಧ್ಯ, ಕೆಲವು ಸಾಧ್ಯವಾಗೋದಿಲ್ಲ. ಈಗ ಈ ಕಪ್ಪಿಲಿದೆ, ಇದು ಹಾರುತ್ತೆ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಭೌತಿಕವಾದ ವಸ್ತು ಅದು ಹಾಗೆ ಇರುತ್ತದು. ಅದನ್ನು ಹಾಗೆ ಎಗರಿಸ್ಬೇಕು, ಕುಣಿಸ್ಬೇಕು ಅಂದರೆ ನನಗೆ ಇನ್ಯಾವುದೋ ಒಂದು ವಿಶೇಷ ಶಕ್ತಿ ಬೇಕು. ಈ ಗುರುತ್ವಾಕರ್ಷಣೆಯನ್ನು, ಈ ಭೌತಿಕವಾದ ಈ ಪ್ರಕೃತಿಯ ನಿಯಮವನ್ನು ಮೀರಿಸುವಂಥ ಇನ್ಯಾವುದೋ ಒಂದು ಶಕ್ತಿ ಬೇಕು. ಇಲ್ಲ ಅಂತ ನಾನು ಹೇಳ್ತಿಲ್ಲ, ಎಲ್ಲೋ ಅಪರೂಪ ಕೆಲವ್ರಿಗೆ ಅದಿರುತ್ತೆ. ಅವರು ಅದನ್ನು ಸುಮ್ಮನೆ ಶೋಕೇಸ್ ಮಾಡಲ್ಲ, ಟಿ ವಿ ಮುಂದೆ ಬಂದು ಶೋ ಮಾಡಲ್ಲ ಅವರು. ಆ ಥರ ಈ ಶೋ ಮಾಡೋರು ಇರ್ತಾರಲ್ಲ, ಅವರು ತುಂಬ ಡೇಂಜರಸ್ಸು. ಅವರು ಸುಮ್ಮನೆ ಹಾಗೆ ಹುಟ್ಟಿಸ್ತಾರೆ. ಈಗ ಯಾವುದೋ ಫೋಟೋನಲ್ಲಿ ಎಂಥದ್ದು ಜೇನುತುಪ್ಪ ಬರ್ತಾಯಿದೆ, ವಿಭೂತಿ ಬರ್ತಾಯಿದೆ, ಕುಂಕುಮ ಬರ್ತಿದೆ, ಅದೆಲ್ಲ ಆ್ಯಕ್ಚುಲಿ ನಂಬಿಕೆಗಳಷ್ಟೇ, ಮೂಢನಂಬಿಕೆಗಳು. ಯಾಕೆ ಅಂದರೆ ಆ ಫೋಟೋನಲ್ಲಿ ಯಾರು ಮಹಾತ್ಮ ಇದ್ದಾರೆ, ರಾಮನೋ ಕೃಷ್ಣನೋ ಮಹಾತ್ಮರೋ ಇದ್ದರೆ ಒಪ್ಕೊಳ್ಳೋಣ. ನೋಡಿ, ಇನ್ನೊಂದು ಗಮನಿಸಿರ್ಬೋದು, ಈ ರಾಮ ಕೃಷ್ಣ ನಮ್ಮ ಪೌರಾಣಿಕ ದೇವತೆಗಳು, ನಿಜವಾದ ಮಹಾತ್ಮರು, ಯೋಗಿಗಳು, ಋಷಿಗಳು, ಅಂಥವರ ಫೋಟೋ ವಿಷಯದಲ್ಲಿ ಹೀಗೆಲ್ಲ ಹುಚ್ಚುಚ್ಚಾಗಿ ಮಾಡಲ್ಲ ಜನ. ಈ ಡೋಂಗಿ ಬಾಬಾಗಳಿರ್ತಾರಲ್ಲ, ಪವಾಡ ಮಾಡೋ ಬಾಬಾಗಳು, ಹಾಗೆ ಅಂಥವರೆಲ್ಲ ಕೆಲವರು ತುಂಬ ಫೇಮಸ್ಸು ಆಗಿಬಿಟ್ಟಿದ್ದಾರೆ, ಅನ್ಯಾಯವಾಗಿ ತುಂಬ ಫೇಮಸ್ ಆಗಿಬಿಟ್ಟು. ಅಂದರೆ ನಿಮಗೆ ಇವ್ರದ್ದು ಏನೋ ಚರಿತ್ರೆ ಓದಿದ್ರೆ ನಿಮಗೆ ಮಕ್ಕಳಾಗತ್ತೆ, ನಿಮಗೆ ಕೆಲಸ ಸಿಕ್ಕತ್ತೆ, ನಿಮ್ಮ ರಾಮ ಕೃಷ್ಣ ಶಿವ ದತ್ತಾತ್ರೇಯ ಎಲ್ಲ ಇವರಲ್ಲೇ ಇದ್ದಾರೆ, ನಿಮ್ಮದೆಲ್ಲ ಬಿಟ್ಬಿಡಿ, ನಿಮ್ಮ ಕುಲದೇವತೆ ಪೂಜೆನೂ ಬಿಟ್ಬಿಡಿ, ಗ್ರಾಮ ದೇವತೆ ಪೂಜೆನೂ ಬಿಟ್ಬಿಡಿ, ನಿಮ್ಮ ಪಾರಂಪರಿಕ ನೈವೇದ್ಯ ಪದ್ಧತಿ ಬಿಟ್ಬಿಡಿ, ಒಂದು ಬಿಸ್ಕೆಟ್ ಇಟ್ಬಿಟ್ಟು ಜೀನ್ಸ್ ಪ್ಯಾಂಟ್ ಹೋಗಿ ಒಳಗಡೆ ಹೋಗ್ಬಿಟ್ಟು ಬಂದುಬಿಟ್ರು ಸಾಕು ಅಂತ ಈ ಥರ ಡೋಂಗಿ ಬಾಬಾಗಳನ್ನ ಕರ್ಕೊಂಬಂದು ನಮ್ಮನ್ನು ನಮ್ಮ ಸಂಪ್ರದಾಯದಿಂದ ದೂರಪಡಿಸೋ ಪ್ರಯತ್ನವನ್ನು ಅಲ್ಲಲ್ಲಿ ಮಾಡ್ತಾಯಿದ್ದಾರೆ. ಆ ಡೋಂಗಿ ಬಾಬಾಗಳ ಹೆಸರಲ್ಲಿ ಇಂಥ ಪವಾಡಗಳು ಮಾಡ್ತಾರೆ. ಅವ್ರಿಗೆ ಯಾರಿಗೋ ಬಿಸ್ನೆಸ್ ಬೇಕು, ಒಂದಷ್ಟು ಜನ ಅವ್ರ ಮನೆಗೆ ಬರಬೇಕು, ಅದಕ್ಕೆ ನೋಡಿ ಈ ಥರ ಒಂದು ಬಾಬಾ ಫೋಟೋ ಇದೆ, ಇದರಿಂದ ಇದು ಬರುತ್ತೆ, ವಿಭೂತಿ ಬರ್ತಾಯಿದೆ, ಕುಂಕುಮ ಬರ್ತಾಯಿದೆ, ಮತ್ತೊಂದು ಬರ್ತಿದೆ, ಕಾಫಿ ಕುಡಿಯುತ್ತೆ, ಅದು ಏನೇನೋ ಹೇಳ್ಬಿಡ್ತಾರೆ. ಹೇಳೋದ್ರಿಂದ ನಂಬೋ ಜನನೂ ಇರ್ತಾರೆ. ಅದು ಮೂಢನಂಬಿಕೆ. ಭೌತಿಕವಾಗಿ ಆ ಥರ ನಿಜವಾದ ಮಹಾತ್ಮ ಒಬ್ಬ ಇದನ್ನೆಲ್ಲ ಒಂಥರ ಮ್ಯಾಜಿಕ್ ಶೋ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಮನುಷ್ಯರ ಹೃದಯಗಳನ್ನು ಶುದ್ಧ ಮಾಡಬೇಕು. ಅದು ನಾವು ಯಾವತ್ತೂ ಮನುಷ್ಯರಿಗೆ ಏನಾದರೂ ಅಧ್ಯಾತ್ಮ ತಲುಪಿಸ್ಬೇಕು ಅಂದರೆ ನೋವಿನಲ್ಲಿರ್ತಾರೆ, ದುಗುಡದಲ್ಲಿರ್ತಾರೆ, ದುಃಖದಲ್ಲಿರ್ತಾರೆ, ಅಥವಾ ಗೊಂದಲದಲ್ಲಿರ್ತಾರೆ, ಅವ್ರು ಒಂದು ಕ್ಲಾರಿಟಿ ಕೊಟ್ಟರೆ ಸಾಕು. ನಮಗೆ ಗೊತ್ತಿದೆ ನಾವು ಕ್ಲಾರಿಟಿ ಕೊಡ್ತೀವಿ. ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿಲ್ಲದಿದ್ರೆ ಸುಮ್ಮನಿರಬೇಕು, ಸಮಾಧಾನ ಮಾಡಿಬಿಟ್ಟು. ಹಾಗಾಗಿ ಸುಮ್ಮನೆ ಹೀಗೆ ನಂಬಿಸೋದು, ಅಲ್ಲಿ ಕಲೆಕ್ಷನ್ ಆಗುತ್ತೆ. ಈ ಥರ ಕೇವಲ ಸನಾತನ ಧರ್ಮದಲ್ಲ, ಎಲ್ಲ ನಿಮ್ಮಲ್ಲೂ ಇದೆ, ಎಲ್ಲ ಕಡೆ ಇದೆ. ಈ ಬೇರೆ ದೇಶಗಳಿಂದ ಬಂದು ಈ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮಾಡ್ತಾರೆ ನೋಡಿ, ಹೀಲಿಂಗ್ ಅಂತ ಮಾಡ್ತಾರೆ. ಇದೆಲ್ಲ ಅಂಥದ್ದೇ ಢೋಂಗಿ. ಅಲ್ಲಿ ಮೊದಲೇ ಒಂದಷ್ಟು ಡ್ರಾಮಾ ಮಾಡಿ ಕರ್ಕೊಂಬಂದಿರ್ತಾರೆ. ಡ್ರಾಮಾ ಹೆಂಗೆ ಟ್ರೈನಿಂಗ್ ಕೊಡ್ತಾರೆ ಅಂದ್ರೂ ವೀಡಿಯೋಗಳು ಬಂದಿವೆ. ಹೆಂಗೆ ಹುಚ್ಚುಚ್ಚಾಗಿ ಆಡೋ ಥರ ಮಾಡೋದು ನೋಡಿ. ಕುಂಕುಮ ತೆಗೆದುಬಿಡಿ, ಆ ಶೈತಾನ್ ಹೆಂಗೆ ಬಿಟ್ಟು ಹೋಗುತ್ತೆ ನೋಡಿ ನಿಮ್ಮ ದೇಹ ಮೇಲೆ ಅಂತ ಮಾಡೋ ಅಂಥದ್ದು. ಏನೋ ಸಾಲ್ಟೋ ಏನೋ ಹಾಕ್ಬಿಟ್ಟು ನೀರಲ್ಲಿ ಬುಸ್ಬುಸು ಅಂತ ನೋಡು ಡ್ರಗ್ಸ್ ಹಾಕೋದು, ಏನೋ ಮತ್ತೆ ಬಂದಾಗ ಮಾಡೋದು, ಇದೆಲ್ಲ ಯಾಕೆಂದರೆ ಬಿಸ್ನೆಸ್ಸು. ದೇ ಆರ್ ಟ್ರೈನ್ಡ್ ಆ್ಯಂಡ್ ಫಂಡೆಡ್ ಫಾರ್ ದಟ್.
ಹಾಗಾಗಿ ಜನರಲ್ಲಿ ಈ ಮಾಸ್ ಹಿಸ್ಟೀರಿಯಾ ಏನಿದೆ, ಏನಂದ್ಕೊಂಡ್ರೆ ಆಹಾ ಅಂತ. ಯಾರೋ ಸಿನಿಮಾ ಆ್ಯಕ್ಟರ್ಗೆ ಹೆಂಗೆ ಹುಚ್ಚದ್ದು ಹೋಗ್ತಾರೆ ಜನ, ಕೊಲೆ ಪಾತಕ ಆದರೂ ಪರವಾಗಿಲ್ಲ, ಅವ್ನಿಗೆ ನಾನು ಮುಗಿ ಬೀಳ್ತೀನಿ ಅಂತ ಹೋಗ್ತಾರಲ್ಲ ಜನ. ಇದು ಮೌಢ್ಯ. ಬಟ್ ಬೇಜಾರಿನ ವಿಷಯ ಏನಂತ ಹೇಳಿದ್ರೆ ಇವತ್ತು ನಂಬಿಕೆಯನ್ನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಹೌದು, ನಂಬಿಕೆಯನ್ನ ಹೌದು, ನಂಬಿಕೆಯನ್ನು ಇನ್ನಷ್ಟು ಜಾಸ್ತಿ ಮಾಡಿ ಅದು ಮೌಢ್ಯಕ್ಕೆ ತಿರುಗಿಸಿ ಬಿಸ್ನೆಸ್ ಜಾಸ್ತಿ ಮಾಡ್ಕೊಳ್ತಾರೆ. ಅವ್ರಿಗೆ ಗೊತ್ತು ಚೆನ್ನಾಗಿ. ಈಗ ಒಂದು ಹೇಳ್ತೀನಿ, ಆಧುನಿಕ ಮೂಢನಂಬಿಕೆಗಳು ಯಾವುದು ಗೊತ್ತಾ? ನಾವು ಬರೀ ಪೂಜೆಗೆ ಸಂಬಂಧಪಟ್ಟಿದ್ದು ಅದು ಹಿಂದೂ ಧರ್ಮದ ಪರಿಧಿಯೊಳಗೆ ಮಾತ್ರ ಮೂಢನಂಬಿಕೆ ಅಲ್ಲ. ಯಾವಳೋ ಒಬ್ಬಳು ಹೀರೋಯಿನ್ ಬರ್ತಾಳೆ, ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾಳೆ, ಅವಳಿಗೆ ಕೆಟ್ಟದಾಗಿರುತ್ತೆ ಕೂದಲು, ಒಂದು ವಿಗ್ ಹಾಕ್ಕೊಳ್ತಾಳೆ, ಯಾವುದೋ ಶ್ಯಾಂಪು ಇಟ್ಕೊಂಡು ಆ ವಿಗ್ ಕೂದಲು ಹಂಗೆ ಹಿಂಗೆ ತೋರಿಸ್ಬಿಟ್ಟು ಇದನ್ನು ಹಾಕ್ಕೊಳ್ಳಿ ನಿಮ್ಮ ಕೂದಲು ಹಿಂಗೆ ಆಗುತ್ತೆ ಅಂತ ಹೇಳ್ತಾಳೆ. ಇದು ಮೂಢನಂಬಿಕೆ ಅಲ್ವಾ? ಇದು ಮೂಢನಂಬಿಕೆ ಅಲ್ವಾ? ಈ ಯಾವುದೋ ಒಂದು ಸಾಬೂನಿನ ಅಡ್ವರ್ಟೈಸ್ಮೆಂಟ್, ನನ್ನ ನೆಂಟರೊಬ್ಬರು ಆರ್ಟ್ ಡೈರೆಕ್ಟರು, ಅವರ ಮನೆಯಲ್ಲೇ ಅದು ಯಾವುದೋ ಸೋಪ್ದು ಅಡ್ವರ್ಟೈಸ್ಮೆಂಟು ಆಗಿತ್ತು, ಸ್ವಲ್ಪ ಚಿತ್ರೀಕರಣ. ಸೊ ಆವಾಗ ಅವರು ತೋರಿಸ್ತಾಯಿದ್ರು, ಇದೇ ನಮ್ಮ ಗ್ರೈಂಡರಲ್ಲೇ ಸೊ ಇಡ್ಲಿ ಹಿಟ್ಟು ನುಣ್ಣಗೆ ಹಿಂಗೆ ತಿರುಗ್ತಾ ಇರೋದನ್ನು ಸ್ಲೋ ಮೋಷನಲ್ಲಿ ತೊಗೊಂಡು ಇದು ಹಾಲಿನಲ್ಲಿ ಮಾಡಿದಂಥ ಸಾಬೂನ್ ಅಂತ ತೋರಿಸಿರೋದು. ನಮ್ಮ ಸೋದರತ್ತೆ ಮನೇಲೇ ಆಗಿರೋದು ಅಡ್ವರ್ಟೈಸ್ಮೆಂಟು. ಅಂದರೆ ಏನು ಬೇಕಾದ್ರೂ ಹೇಳ್ಬೋದು. ಈಗ ಯಾವನೋ ಒಬ್ಬ ನಟ ಬಂದ್ಬಿಟ್ಟು ಈ ನೂಡಲ್ಸ್ ತಿನ್ನಿ ಅಂತ, ಅವ್ನು ತಿಂತಾನ? ಅವ್ನು ಫಿಟ್ ಆಗಿರಬೇಕು, ಸ್ಲಿಮ್ ಆಗಿರಬೇಕು, ಆರೋಗ್ಯವಾಗಿರಬೇಕು, ಬ್ಯೂಟಿ ಕಾಪಾಡ್ಕೋಬೇಕು, ಚರ್ಮ ಕಾಪಾಡ್ಕೋಬೇಕು, ಅವ್ನು ತಿಂತಾನ? ಅವ್ನು ಫಿಟ್ನೆಸ್ ಟ್ರೈನರ್ ಬಿಡ್ತಾರ? ಅದೊಂದು 10 ಕೋಟಿ ತೊಗೊಳ್ತಾನೆ, ಇಲ್ಲಿ ನಮಗೆ ಮ್ಯಾಗಿ ಕೌ ಬಹುತ್ ಅಚ್ಚಾ ಹೇ ಅಂತ ಹೇಳ್ತಾರೆ, ನಾವೆಲ್ಲ ತಿಂತೀವಿ. ಇದು ಮೂಢನಂಬಿಕೆ ಅಲ್ವಾ? ಇವತ್ತು ನಮ್ಮ ಯೂತು, ನಮ್ಮ ಯುವ ಜನರನ್ನ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಅಜ್ಜಿ ಏನಾದ್ರು ಹೇಳಿದ್ರೆ ಕಮಾನ್ ಓಲ್ಡ್ ಫ್ಯಾಷನ್ಡ್ ಸೂಪರ್ಸ್ಟಿಷಿಯಸ್ ಅಂತೀರಾ, ತಾತ ಏನಾದ್ರು ಹೇಳಿದ್ರೆ ಅದು ನಿಮ್ಮ ಒಳ್ಳೇದಕ್ಕೆ ಹೇಳಿದ್ರು ಮೂಗು ಮುರಿತೀರಾ, ತಾಯಿ ತಂದೆಗೆ ಬಾಯಿಗೆ ಬಂದಂಗೆ ಅಂತೀರಾ. ಆದರೆ ಈ ಹುಚ್ಚು ನಟನಟಿಯರು ಬಂದು ದುಡ್ಡು ತೊಗೊಂಡು ಸುಳ್ಳನ್ನು ನಿಮ್ಮ ಮೇಲೆ ಹೇರಿ ಆ ಕೆಮಿಕಲ್ ಫುಡ್ಡನ್ನು, ಜಂಕ್ ಫುಡ್ಡನ್ನು, ಆ ಕೆಮಿಕಲ್ಸ್ನ, ಆ ಶ್ಯಾಂಪು ಇದನ್ನು ತಲೆ ಮೇಲೆ ಹೇರ್ತಾರಲ್ಲ, ಯಾರ ಕೂದಲು ಹಾಗಾಗಿದೆ ಹೇಳಿ? ಏನೇ ಕಂಡೀಷನಿಂಗ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ ಎಲ್ರಿಗೂ, ಆಮೇಲೆ ಹೋಯ್ತದು. ಒಂದು ಸಲ ಮಲಗಿದ್ರೆ ಆದರೆ ಪ್ರಕೃತಿ ನಿಯಮ ಅಲ್ವಾ ಇದು? ಇದು ಮೂಢನಂಬಿಕೆ ಅಲ್ವಾ? ಒಬ್ಬರನ್ನ ಕಣ್ಮುಚ್ಚಿ ಬ್ಲೈಂಡ್ ಫೇತ್, ಅದು ಯಾವುದೋ ಏರಿಯೇಟೆಡ್ ಡ್ರಿಂಕ್ಸ್ ಇವೆ, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇವೆ, ಅದರಲ್ಲಿ ಏನಿರುತ್ತೆ, ಸಿಕ್ಕಾಪಟ್ಟೆ ಸಕ್ಕರೆ ಇರುತ್ತೆ, ಒಂದಷ್ಟು ನೀರಿರುತ್ತೆ, ಒಂದಿಷ್ಟು ಕೆಮಿಕಲ್ಸು, ಟೇಸ್ಟ್ ಮೇಕರ್ಸು ಇರುತ್ತೆ, ಫ್ಲೇವರ್ಸ್, ಆರ್ಟಿಫಿಷಿಯಲ್ ಫ್ಲೇವರ್ಸ್. ಇದನ್ನು ಬಂದು ಮಾರಿಬಿಟ್ಟು ಏನು ಆವೋಹೋ ಇದನ್ನು ಕುಡಿದ್ಬಿಟ್ರೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಹೈಪ್ ಮಾಡಿ ಇವರು ಎಲ್ಲ ಮೂರ್ಖ ಶಿಖಾಮಣಿ ಕುಡಿತಾರೆ. ಅಲ್ಲೇ ಬೀದಿ ಪಕ್ಕದಲ್ಲಿ 30 ರೂಪಾಯಿ ಕೊಟ್ಟರೆ ಎಳ್ನೀರು ಸಿಕ್ಕತ್ತೆ, ಶುದ್ಧವಾಗಿ ಪ್ರಕೃತಿಯಿಂದ ಬಂದಿದೆ, ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಿ ನೋಡೋಣ. ಆದರೆ ನಮಗೆಲ್ಲ ಮೌಢ್ಯ, ಕಲನಿಯಲ್ ಹ್ಯಾಂಗ್ ಓವರ್. ನಮ್ಮ ದೇಶವನ್ನು ನಾವು ಆ ಥರ ಫ್ಯಾಷನೇಬಲ್ ಆಗಿ ಪ್ರಮೋಟ್ ಮಾಡೋ ಬುದ್ಧಿ ಇಲ್ಲ ನಮಗೆ. ನಮ್ಮದನ್ನು ಹೀಯಾಳಿಸ್ಬಿಟ್ಟು ಅಲ್ಲಿ ಅವನು ಇಲ್ಲಿ ಬರ್ತಾರೆ, ಆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅವರು ಇಲ್ಲಿ ಬೆಂಗಳೂರು ಆಚೆ ಬೇಕಾದಷ್ಟು ಭೂಮಿ, ನಾನು ಫ್ಯಾಕ್ಟ್ ಹೇಳ್ತಾ ಇರೋದು, ಬೇಕಾದಷ್ಟು ಭೂಮಿಗಳನ್ನು ತೊಗೊಳ್ತಾರೆ, ಒಂದು 10-15 ವರ್ಷ ಆದಮೇಲೆ ಖಾಲಿ ಮಾಡಿಬಿಟ್ಟು ಮಾರ್ಬಿಟ್ಟು ಹೊಟ್ಟೋಗ್ತಾರೆ. ಏನು ಮಾಡಿದ್ರು ಅಷ್ಟು ವರ್ಷ ಅವರಲ್ಲಿ? ನನ್ನ ಫ್ರೆಂಡ್ ಒಬ್ಬರು ಸ್ಟ್ಯಾಟಿಸ್ಟಿಕ್ಸ್ ಅವ್ರು ಹೇಳ್ತಾಯಿದ್ರು, ಒಂದು ಕಡೆ ಹಾಗೆ ಒಂದು ದೊಡ್ಡ ಪ್ರಸಿದ್ಧವಾದ ಕಂಪನಿ, ಇದೆಲ್ಲ ಮಾರುವಂಥ ಕೋಲಾಗಳನ್ನು ಮಾರೋ ಕಂಪನಿ, ಅವರು ಏನೋ ಭೂಮಿ ತೊಗೊಂಡ್ರು, ಒಂದು 300-400 ಇದು ಪಂಪ್ ವೆಲ್ಗಳನ್ನು ಮಾಡಿದ್ರು, ಬೋರ್ವೆಲ್ಗಳನ್ನು ಮಾಡಿದ್ರು. ಚೆನ್ನಾಗಿ ನೀರು ತೆಗೆದು ಬೆಂಗಳೂರು ಒಳ್ಳೆ ಮಾಯಿಸ್ಟ್ ಪ್ಲೇಸು ತೆಗೆದು 10-15 ವರ್ಷ ಚೆನ್ನಾಗಿ ಖಾಲಿ ಮಾಡಿದ್ರು. ಬೋರ್ವೆಲ್ಗಳ ಗ್ರೌಂಡ್ ವಾಟರ್ ಎಲ್ಲ ಕಡಿಮೆ ಆದಮೇಲೆ ಆ ಭೂಮಿನ ಮಾರಿಬಿಟ್ಟು ದುಡ್ಡು ಮಾಡ್ಕೊಂಡು ಹೋದರು, ಸೈಲೆಂಟಾಗಿ ಮುಗಿಸ್ಕೊಂಡು ಹೋದರು. ಅವ್ರ ದೇಶದಲ್ಲಿ ಮಾಡೋದಿಲ್ಲ. ಅದನ್ನು ಎಂಡೋರ್ಸ್ ಮಾಡೋಕ್ಕೆ ಅವನು ಒಬ್ಬ ಬಾಲಿವುಡ್ ಹೀರೋನ ಕರ್ಕೊಂಬರ್ತಾರೆ, ಅವ್ನು ಹಿಂಗೆ ಕುಡ್ದಂಗೆ ತೋರಿಸ್ಬಿಟ್ಟು ನಮಗೆ ತಲೆ ಕೆಡಿಸ್ತಾನೆ. ಇದು ಮೌಢ್ಯ ಅಲ್ವಾ? ಇದು ಮೂಢನಂಬಿಕೆ ಅಲ್ವಾ? ಯಾವನೋ ಒಬ್ಬ ಅಮೇರಿಕದಿಂದ ಬಂದುಬಿಟ್ಟು ಒಬ್ಬ ದೊಡ್ಡದಾಗಿ ಡ್ರಾಮಾ ಮಾಡಿಬಿಟ್ಟು ನಾನು ಹೀಲ್ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಿಮ್ಮ ಕುಂಕುಮ ತೆಗ್ಬಿಡಿ, ನಿಮ್ಮ ಮತ ಬಿಟ್ಬಿಡಿ, ಮತಾಂತರ ಆಗ್ಬಿಡಿ, ನಂಬಿಡಿ, ಹುಚ್ಚುಚ್ಚಾಗಿ ಆಡ್ತಾನೆ. ಅಲ್ಲಿ ಡ್ರಾಮಾ ಮಾಡ್ತಾರೆ, ಹ್ಞೂ ಅಂತ ದೆವ್ವ ಹಿಡ್ದಂಗೆ ಬಿಟ್ಟಂಗೆ ಏನೇನೋ ಎಷ್ಟು ಕೆಟ್ಟದಾಗಿ ಮಾಡ್ತಾರೆ. ಇದನ್ನು ಹೋಗ್ಬಿಟ್ಟು ನಂಬಿಬಿಟ್ಟು ಆಗುತ್ತೆ ನೋಡಿ. ಯಾರಿಗೆ ಸುಖ ದುಃಖ ಬಿಟ್ಟಿದೆ? ಜೀವನ ಅಂದಮೇಲೆ ಸುಖ ಇರುತ್ತೆ, ದುಃಖ ಇರುತ್ತೆ. ಯಾರಾದ್ರಿಂದ ತಪ್ಪಿಸ್ಕೊಳಕ್ಕಾಗತ್ತಾ? ಹಾಗೆ ಯಾವನೋ ನನ್ನ ಮತಾಂತರ ಆಗಿಬಿಟ್ರೆ, ಯಾರೋ ನಂಬಿಟ್ರೆ, ಯಾರೆಲ್ಲೋ ಹೋಗ್ಬಿಟ್ರೆ, ಅದೇನೋ ಬೂದಿ ಹೆಚ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಶಾರ್ಟ್ಕಟ್ಸ್ ಇಲ್ಲ. ಯಾರು ಬೇಡಪ್ಪ, ಇದು ನನ್ನ ಮಾತಲ್ಲ, ಸಾಕ್ಷಾತ್ ಭಗವದ್ಗೀತೆದು ಹೇಳ್ತಾ ಇದ್ದೀನಿ.
ಆಗಮ ಪಾಯಿನೋ ನಿತ್ಯಾಂ ಸ್ಥಾಂ ಸ್ಥಿತಿಕ್ಷಸ್ವ ಭಾರತ. ಶ್ರೀಕೃಷ್ಣ ಹೇಳ್ತಾನೆ, ಸುಖ ದುಃಖಗಳು ಜೀವನದಲ್ಲಿ ಬರ್ತಾ ಇರುತ್ತವೆ, ಹೋಗ್ತಾ ಇರುತ್ತವೆ. ಎಲ್ಲ ಥರ ಪ್ರಾಬ್ಲಮ್ಸು ಲೈಫಲ್ಲಿ ಒಳ್ಳೆಯದು ಕೆಟ್ಟದ್ದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ತಾಂ ಸ್ಥಿತಿಕ್ಷಸ್ವ ಭಾರತ, ಅದನ್ನು ತಿತಿಕ್ಷೆ ಮಾಡು, ಸಹಿಸ್ಕೋ, ಅದರಿಂದ ಒಂದು ಸಂಸ್ಕಾರ ಸಿಕ್ಕತ್ತೆ. ಜೀವನ ಅಂದರೆ ಅದೇ, ಜೀವನ ಒಂದೇ ಥರ ಇರಲ್ಲ. ಈಗ ಒಂದು ಪೈಪಲ್ಲಿ ನೀರು ಹರಿತಾ ಇದ್ರೆ ಎಷ್ಟೊತ್ತು ನೋಡಿ ಎಂಜಾಯ್ ಮಾಡೋಕ್ಕಾಗುತ್ತೆ, ಬೋರ್ ಹೊಡಿಯುತ್ತೆ. ಅದೇ ನದಿ ತೀರದಲ್ಲಿ ನದಿ ಜುಳು ಹಿಂಗೆ ಹರಿದು ಹಂಗೆ ಹೊರದು ಅಲ್ಲಿ ನುಗ್ಗಿ ಇಲ್ಲಿ ತಗ್ಗಿ ಇಲ್ಲಿ ಅಲ್ವಾ, ಹಾಗೆಲ್ಲ ಹರಿಯುತ್ತೆ. ನದಿ ಅವತ್ತದು ಸ್ಟ್ರೈಟಾಗಿ ಹರಿಯುತ್ತಾ? ಹೀಗೆ 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 ಹೀಗೆ. ಅದೇ ಸ್ವಾರಸ್ಯ, ಜೀವನ ಹಾಗೆ ತಾನೆ. ಯಾರು ಮೌಢ್ಯಕ್ಕೆ ಒಳಪಡ್ತಾರೆ, ಮೂಢನಂಬಿಕೆಗೆ, ಅಂದರೆ ಜೀವನದಲ್ಲಿ ಎಲ್ಲ ನೆಟ್ಟಗಿರ್ಬೇಕು. ನನಗೆ ಯಾರೂ ಏನೂ ಅನ್ಬಾರ್ದು, ನನಗೇನೂ ತೊಂದರೆ ಆಗಬಾರ್ದು, ನಂಗೆ ಕಾಯಿಲೆ ಬರಬಾರ್ದು, ನನಗೆ ಇದಾಗಬಾರ್ದು, ನಾನು ಅಂದ್ಕೊಂಡಿದ್ದೆಲ್ಲ ನಡೆದ್ಬಿಡ್ಬೇಕು, ನಾನು ಯಾವ ಹುಡುಗನ ಇಷ್ಟಪಡ್ತೀನೋ ನಾನು ಒಪ್ಕೊಂಡ್ಬಿಡ್ಬೇಕು, ಯಾವ ಹುಡುಗಿನ ಇಷ್ಟಪಡ್ತೀನೋ ಒಪ್ಕೊಂಡ್ಬಿಡ್ಬೇಕು, ನಾನು ಏನು ಬರೋದು ನಂಗೆ 100/100 ಕೊಟ್ಬಿಡ್ಬೇಕು, ಫಸ್ಟ್ ಇಂಟರ್ವ್ಯೂನಲ್ಲೇ ಜಾಬ್ ಸಿಕ್ಬಿಡ್ಬೇಕು, ಹೆಂಡತಿ ನನ್ನ ಮಹಾಪತಿವ್ರತೆ ಆಗಿರಬೇಕು, ಗಂಡ ಆದರೆ ನನ್ನ ಸರಿಗೆ ಅಂಟ್ಕೊಂಡಿರ್ಬೇಕು, ಈ ಥರದ ನನ್ನ ಮಗ ಐನ್ಸ್ಟೈನ್ ಆಗಬೇಕು, ವಿವೇಕಾನಂದ ಆಗಬೇಕು, ಈ ಥರ ತುಂಬ ಅವಾಸ್ತವಿಕವಾದ ಆಸೆಗಳನ್ನು, ಕಲ್ಪನೆಗಳನ್ನು ಆಸೆ ಇಟ್ಕೊಳ್ಳೋದು ತಪ್ಪಲ್ಲ. ಬಟ್ ಅದಕ್ಕೆ ಸರಿಯಾದ ಪ್ರಯತ್ನನೇ ಮಾಡದೆ ಶಾರ್ಟ್ಕಟ್ ಹುಡುಕ್ತಾರಲ್ಲ, ಅವರೇ ದೊಡ್ಡ ಗುರಿಗಳು ಈ ಮೂಢನಂಬಿಕೆಗೆ. ತಂದೆ ತಾಯಂದ್ರನ್ನ ನೋಡ್ಕೊಳ್ಳಲ್ಲ, ಪ್ರತ್ಯಕ್ಷ ತಂದೆ ತಾಯಿ. ಪುರಂದರದಾಸ್ ಹೇಳ್ತಾರೆ, ಮಾತಾಪಿತರನ್ನು ಬಳಲಿಸಿದ ಆತನು ಯಾತ್ರೆಯ ಮಾಡಿದರೇನು ಫಲ. ಶರಣರು ಹೇಳ್ತಾರೆ, ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು, ದಿಟದ ನಾಗರ ಬಂದರೆ ಕೊಲ್ಲೆಂಬರಯ್ಯ. ಅಂದರೆ ನಿಜವಾದ ಹಾವನ್ನು ಹೋಗಿ ನಾವು ಮುಚ್ಚೋಕ್ಕಾಗಲ್ಲ ಬಿಡಿ. ಸುಮ್ಮನೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅಂದರೆ ಕಲ್ಲಲ್ಲಿ ನಾವು ದೇವರನ್ನು ಕಾಣ್ತೀವಿ, ದರ್ಶನ. ಶರಣರು ಆ ದರ್ಶನವನ್ನು ಟೀಕಿಸಿದ್ದಾರೆ ಅಂತಲ್ಲ, ಜೀವನದಲ್ಲಿ ಏನಾಗುತ್ತೆ, ಕಣ್ಣು ಮುಂದೆ ಕಾಣೋದನ್ನು ಬಿಟ್ಟು ಇನ್ಯಾವುದಕ್ಕೋ ಹೋಗ್ತೀವಲ್ವ, ಅದನ್ನು ಅಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ತಂದೆ ತಾಯಿನ ನಾವು ಸರಿಯಾಗಿ ನೋಡ್ಕೊಳ್ಳಲ್ಲ. ಅಲ್ಲಿ ಹೋಗ್ಬಿಟ್ಟು ತಿರುಪತಿಗೆ ಧರ್ಮಸ್ಥಳಕ್ಕೆ ಸುತ್ತಿದ್ದು ಹಾಕಿದ್ದು ಅಲ್ಲಿ ಕಣ್ಕಂಡವ್ರು ನಮಸ್ಕಾರ ಮಾಡಿದ್ದು. ಭಗವಂತ ಇದನ್ನು ನೋಡೋದಿಲ್ವಾ? ಇದೇ ಮೂಢನಂಬಿಕೆ ಅಂದರೆ. ತಂದೆ ತಾಯಿ ಆಶೀರ್ವಾದಕ್ಕಿಂತ ದೊಡ್ಡ ಜಗತ್ತಲ್ಲಿ ಯಾವುದೂ ಇಲ್ಲ. ನಿಮ್ಗೆ ಅವ್ರು ಇಷ್ಟನೋ ಇಷ್ಟ ಇಲ್ವೋ, ಬೇಕೋ ಬೇಡವೋ, ಅವ್ರ ಹೊರೇನೋ ಅಲ್ವೋ, ಬಟ್ ಅವರ ಆಶೀರ್ವಾದಕ್ಕಿಂತ ದೊಡ್ಡ ಜಗತ್ತಲ್ಲಿಲ್ಲ. ಮತ್ತು ಅವರ ಶಾಪಕ್ಕಿಂತ ಕೆಟ್ಟದ್ದು ಜಗತ್ತಲ್ಲಿಲ್ಲ. ಈಗ ಶಾಪಾನುಗ್ರಹಗಳು ನಂಬೇಕಾ ಬೇಡವಾ ಅಂದರೆ, ನನಗನ್ಸೋದು ಶಾಪಾನುಗ್ರಹಗಳು ಖಂಡಿತ ನಡೆಯತ್ವೆ. ಆದರೆ ಎಲ್ಲರ ಕೈಲೂ ಎಲ್ಲವೂ ಆಗೋದಿಲ್ಲ. ಈಗ ನನಗೆ ಯಾರಾದರೂ ತುಂಬ ಒಳ್ಳೇದು ಮಾಡಿದ್ರು ಅಂತ ಇಟ್ಕೊಳ್ಳಿ, ನನಗೆ ಭಾಳ ಹಸಿದಿರ್ತೀನಿ, ಊಟ ಕೊಡ್ತಾರೆ, ತುಂಬ ಕಷ್ಟದಲ್ಲಿರ್ತೀನಿ, ನನಗೆ ಒಂದು ದಾರಿ ತೋರಿಸ್ತಾರೆ, ತುಂಬ ಹಣದ ಇದು ಇರುತ್ತೆ, ಯಾರೋ ಬರ್ತಾರೆ, ಯಾವುದೋ ಸಂದರ್ಭದಲ್ಲಿ ನಮಗೆ ತುಂಬ ಬಹಳ ಮುಖ್ಯವಾದ ಉಪಕಾರ ಮಾಡಿಬಿಟ್ಟಿರ್ತಾರೆ. ಆಗ ನಮಗೆ ಆನಂದಕ್ಕೆ, ಕೃತಜ್ಞತೆಗೆ ಇಲ್ಲಿಂದ ಅವರನ್ನು ಹರಿಸ್ತೀವಿ ನಾವು, ಒಳ್ಳೆಯದಾಗಲಿ ಅಂತ. ನಮ್ಮ ಎಮೋಷನ್ಸ್ ಎಲ್ಲ ಕಾನ್ಸಂಟ್ರೇಟ್ ಆಗಿ ಫುಲ್ಲು ಶಕ್ತಿಯಿಂದ ಹೋಗಿ ಅವ್ರಿಗೆ ಆಶೀರ್ವಾದ ಆಗುತ್ತೆ, ಅವ್ರಿಗೆ ಒಳ್ಳೆಯದಾಗತ್ತೆ, ಖಂಡಿತ ಆಗುತ್ತೆ. ಅದೇ ಥರ ಯಾರಾದರೂ ನಮ್ಮನ್ನು ತುಂಬ ಸಂಕಟಪಡಿಸೋದು ಅಂತ ಇಟ್ಕೊಳ್ಳಿ, ನಾವು ಮಾಡದ ತಪ್ಪಿಗೆ, ನಾವು ಮಾಡಿದರೆ ನಮಗದು ಪ್ರತಿಫಲ, ಮಾಡದ ತಪ್ಪಿಗೆ ನನ್ನ ಅನುಭವಕ್ಕೆ ಬಂದಿದೆ, ಇದು ನನ್ನ ಅನುಭವಕ್ಕೆ ಬಂದಿದೆ. ತುಂಬ ನಾವು ಸಂಕಟಪಟ್ಟರೆ ಯಾಕೆ ಹೀಗೆ ಅಂತ ಅವರು ಹಾಳಾಗೋಗ್ಬಿಡ್ತಾರೆ. ಏನೋ ಆಗುತ್ತೆ ಅವ್ರಿಗೆ ಒಟ್ಟಿನಲ್ಲಿ. ಅಂದರೆ ನಮ್ಮ ಅಂತರಂಗದಿಂದ ಆ ನೋವಿದೆಯಲ್ಲ, ನಾವು ಸಾಮಾನ್ಯ ಜನರೇ, ಆದರೆ ನಾವು ಒಳಗಡೆಯಿಂದ ನಮ್ಮ ಎಮೋಷನ್ಸ್ ಎಲ್ಲ ಏಕೀಕೃತವಾಗಿ ಒಳ್ಳೇದಾಗಬಾರ್ದು ಅಂತ ಹೇಳ್ಬಿಟ್ಟು ಅದು ಆಗೋಗ್ಬಿಡುತ್ತೆ. ಇದು ಒಂಥರ ಭೌತಿಕವಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಟ್ ನಮ್ಮ ಎಮೋಷನ್ಸ್ಗೆ ಆ ಶಕ್ತಿ ಇದೆ. ಹಾಗಾಗಿ ತುಂಬ ಕಾನ್ಸಂಟ್ರೇಟ್ ಆದಾಗ ಹಂಗಾಗತ್ತೆ. ಎಲ್ಲರೂ ಕೆಲವ್ರಿಗೆ ಬಾಯಿ ಬಿಟ್ಟರೆ ಶಾಪ ಆಗ್ತಾನೆ ಇರ್ತಾರೆ, ಅದೆಲ್ಲ ವೇಸ್ಟ್ ಆಫ್ ಎನರ್ಜಿ ಅದು. ಆ ಥರ ಎಲ್ಲ ಎಲ್ಲರೂ ಹೇಳಿದ್ದು ನಿಜ ಆಗಲ್ಲ. ಋಷಿಗಳು ಕೊಡೋ ಶಾಪಾನುಗ್ರಹಗಳು ನಿಜ ಆಗ್ತಿತ್ತು ಅಂತಾರೆ ಹಾಗೆ. ಸೊ ಈಗ ಸೀತೆ ತಂಟೆಗೆ ರಾವಣ ಹೋದ, ಏನಾಯಿತು? ಸರ್ವನಾಶ ಆಗಿಬಿಟ್ಟ. ದ್ರೌಪದಿಗೆ ಅಷ್ಟು ಅವಮಾನ ಮಾಡಿದ್ರು, ಏನಾಯಿತು ಕುರುಕುಲಕ್ಕೆ? ಅದೇ ಥರ ಎಷ್ಟೋ ಜನ ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೆ, ಯಾರೇ ಆಗಲಿ, ಬಡವರು, ನಮಗಿಂತ ಜೂನಿಯರ್ಸು, ನಮ್ಮ ಕೆಳಗಿರ್ತಾರೆ, ಸಬ್ಸರ್ವಿಯೆಂಟ್ ಆಗಿರ್ತಾರೆ, ಪಾಪ ಅವ್ರನ್ನ ಅಡ್ವಾಂಟೇಜ್ ತೊಗೊಳೋದು, ಒಂಥರ ಹೀಯಾಳಿಸೋದು, ಒಂಥರ ಮೆಂಟಲ್ ಟಾರ್ಚರ್ ಕೊಡೋದು, ಅದು ಮಾಡ್ತೀವಲ್ವ, ಅವ್ರು ಏನೂ ಮಾಡೋಕ್ಕಾಗಲ್ಲ. ಆ ಸಂಕಟ ಇರುತ್ತಲ್ಲ, ಅದು ನಮಗೆ ಶಾಪ ಆಗುತ್ತೆ. ಇದನ್ನು ನಾವು ನಂಬಿಕೆ, ಮೂಢನಂಬಿಕೆಗೆ ಸೇರ್ಸೋಕ್ಕಾಗಲ್ಲ. ಇದು ಅವ್ರ ಎಮೋಷ್ನಲ್ ಎನರ್ಜಿ, ಸಂಕಲ್ಪ. ಏಕೆಂದರೆ ನಾವು ಬದುಕೋದೇ ಸಂಕಲ್ಪಗಳಿಂದ. ನಾವು ಅಂದ್ಕೊಂಡಿದ್ದನ್ನು ಮಾಡ್ಬೋದು. ಮನುಷ್ಯ ಪ್ರತಿಯೊಬ್ಬರೂ ಕೂಡ ಅವ್ರು ಅಂದ್ಕೊಂಡಿದ್ದನ್ನು ಸಾಧಿಸ್ಬೋದು. ಫಲಾಫಲಗಳು ಭಗವಂತನಿಗೆ ಬಿಟ್ಟಿದ್ದು, ಬಟ್ ಪ್ರಯತ್ನ ಮಾಡಿ ಒಂದು ಮಟ್ಟಕ್ಕೆ ಹೋಗ್ಬೋದು.
ಆದರೆ ಆ ಶಕ್ತಿಯನ್ನು ಹಾಗೆ ಏಕೀಕೃತ ಮಾಡಿದಾಗ ನಾವು ಅದೊಂದು ಎನರ್ಜಿ ಬರುತ್ತೆ. ಇದನ್ನು ಮೂಢನಂಬಿಕೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಕಂಡವರು ಶಾಪ ಕೊಡ್ತಾನೆ ಇರೋದು, ಹಾಳಾಗೋಗು, ಹಂಗಾಗು ಹಿಂಗಾಗು, ಇದೆಲ್ಲ ನಡೆಯೋದಿಲ್ಲ. ಆದರೆ ಭೌತಿಕ ಲೆವೆಲಲ್ಲಿ ಏನಾಗುತ್ತೆ, ಭೌತಿಕ ಮಟ್ಟದಲ್ಲಿ ಏನೋ ಒಂದು ಇದು ಅಲ್ಲಿ ಕುಣಿಯತ್ತೆ, ಕಲ್ಲು ಕುಣಿಯತ್ತೆ, ಇಲ್ಲಿ ಹಿಂಗೆ ಬರುತ್ತೆ, ಅಲ್ಲೇನೋ ಬೂದಿ ಬರುತ್ತೆ, ಇಲ್ಲೇನೋ ಇದು ಬರುತ್ತೆ, ಮತ್ತೊಂದು ಬರುತ್ತೆ, ಇದು ಹಿಂಗೆ ತಿರುಗುತ್ತೆ, ಹಂಗೆ ಬೀಳುತ್ತೆ, ಇದೇನೋ ಹಿಂಗೆ ಹೇಳುತ್ತೆ, ಇದೆಲ್ಲ ಇದೆಯಲ್ಲ, ಇದೆಲ್ಲ ಒಂಥರ ಬಹಳ ವಿಯರ್ಡ್ ಅಂತ ಅನಿಸುತ್ತೆ. ಇವುಗಳಿಗೆ ನಾವು ಮನಸ್ಸೋಲ್ಬಾರ್ದು. ಜನ ಅದನ್ನು ಕೆಲವರು ಪಾಪ ನಾವೆಲ್ಲದಕ್ಕೂ ಹಳ್ಳಿ ಜನನ ಬೈತೀವಿ. ಹಳ್ಳಿ ಜನ ಹಂಗಿಲ್ಲ, ನಾವುಗಳೇ ಸ್ವಲ್ಪ ಜಾಸ್ತಿ ಹಂಗಿರೋದು. ಹಳ್ಳಿ ಜನ ಪ್ರಕೃತಿಗೆ ಹತ್ತಿರವಾಗಿದ್ದಾರೆ. ಈಗ ನೋಡಿ, ಕೊಂಡ ಹಾಯೋದು ಈ ಕೆಂಡದ ಮೇಲೆ, ಅದು ಮೂಢನಂಬಿಕೆ ಎಲ್ಲ ಏನಿಲ್ಲ ಅದರಲ್ಲಿ. ಅದನ್ನು ಮೂಢನಂಬಿಕೆ ಥರ ಬಿಂಬಿಸ್ತಾರೆ. ಕೆಲವ್ರಿಗೆ ಏನು ಗೊತ್ತಾ, ನಮ್ಮ ಸನಾತನ ಧರ್ಮ ಸಂಸ್ಕೃತಿಯಲ್ಲಿ ಏನೇನು ಮಾಡ್ತೀವೋ ಅದನ್ನೆಲ್ಲ ಮೂಢನಂಬಿಕೆ ಅಂದ್ಬಿಟ್ರೆ ಇವ್ರು ತುಂಬ ವೈಜ್ಞಾನಿಕರು ಅನ್ನೋ ಒಂದು ಪಟ್ಟಿ ಸಿಕ್ಬಿಡುತ್ತೆ ಅಂತ ಒಂದು ಅರ್ಜೆಂಟು. ಹಾಗೆ ಸಾರಾಸಗಟ ಕೊಂಡ ಹಾಯೋದು ಯಾಕೆ? ಅದು ಸಂಕ್ರಾಂತಿ ಟೈಮಲ್ಲಿ ಮಾಡ್ತಾರೆ, ಮಾಗಿ ಕಾಲದಲ್ಲಿ ಮಾಡ್ತಾರೆ, ಸಂಜೆ ಹೊತ್ತೇ ಮಾಡ್ತಾರೆ, ರಾತ್ರಿ ಹೊತ್ತೇ ಮಾಡ್ತಾರೆ. ಪಶುಗಳಿಗೆ, ಮನುಷ್ಯರಿಗೆ ಅದೊಂದು ಸಂಸ್ಕಾರ. ಅದು ಈ ಬೆಂಕಿನ ಕಂಡ್ರೆ ಹೆದರಿಕೆ ಇರುತ್ತೆ ಹಸುಗಳಿಗೆ, ಎತ್ತುಗಳಿಗೆ. ಅವಕ್ಕೆ ಆ ಒಂಥರ ಆ ಭಯ ಬಿಡಿಸೋದು ಒಂದು ಕಾರಣ ಇರುತ್ತೆ. ಈ ಪ್ರಾಣಿಗಳನ್ನು ಸಾಕುವವರು, ಡೊಮೆಸ್ಟಿಕೇಟ್ ಮಾಡೋರಿಗೆ ಅದು ಅವುಗಳ ಸೈಕಾಲಜಿನೂ ಗೊತ್ತಿರುತ್ತೆ. ಹಾಗಾಗಿ ಅದು ಯಾವಾಗಲೂ ಒಂದು ಸಲ ಅಷ್ಟು ಹೆದರಬಾರ್ದು ಅವು. ಏಕೆಂದರೆ ಹೆದರಿದ ತಕ್ಷಣ ಹೇಗೇಗೋ ಆಡುತ್ತವೆ, ದಿಕ್ಕು ತಪ್ಪಿ ಹೋಗೋದು. ಹೀಗೆ ಅವ್ರದ್ದೇ ಕೆಲವು ಕಾರಣಗಳಿವೆ. ನನಗೆ ಎಲ್ಲ ಕಾರಣ ಹೇಳಲಿಕ್ಕೆ ಬರೋದಿಲ್ಲ. ಕೊಂಡ ಹಾಯೋದು ಸೂಪರ್ಸ್ಟಿಷನ್ ಅಲ್ಲ, ಆದರೆ ಕೊಂಡ ಹಾಯೋದು ಅಸಾಮಾನ್ಯವಾದ ಕೆಲಸ, ಆಗೋದೇ ಇಲ್ಲ, ಅದು ಅತೀಂದ್ರಿಯವಾದ ಕೆಲಸ ಅನ್ನೋದು ಮೂಢನಂಬಿಕೆ. ಅದು ತುಂಬ ಸಾಮಾನ್ಯವಾದ ಕೆಲಸನೇ, ಆದರೆ ಸ್ವಲ್ಪ ರಿಸ್ಕು. ಯಾಕೆಂದರೆ ಕಾಲಿಡಬೇಕಲ್ಲ, ಮತ್ತು ನಾವು ಒಂದು 2 ಸೆಕೆಂಡ್ಗಿಂತ ಜಾಸ್ತಿ ಸ್ಪರ್ಶ ಮಾಡಿದ್ರೆ ಮಾತ್ರ ಸುಡೋದು. ನೀವು ಬೆಂಕಿನ ಬೇಕಾದ್ರೆ ನೀನು ಟ್ರೈ ಮಾಡು, ಹಿಂಗನು ಏನೂ ಆಗಲ್ಲ. ಅಲ್ಲೇ ಇಟ್ಟರೆ 1-2 ಸೆಕೆಂಡ್ ಮೇಲೆ ಇಟ್ಟರೆ ಮಾತ್ರ ಅದು ಸುಡೋದು. ಹಾಗಾಗಿ ಸರಸರ ಓಡ್ಕೊಂಡು ಹೋಗ್ತಾರೆ. ಅದರಿಂದ ಒಂದು ಸಂಸ್ಕಾರ ದೇಹಕ್ಕೆ, ಮನಸ್ಸಿಗೆ, ಪ್ರಾಣಿಗಳಿಗೆ, ಅವರುಗಳಿಗೆ ಒಂದು ಸಂಸ್ಕಾರ ಸಿಕ್ಕತ್ತೆ. ಭಗವಂತನಿಗಾಗಿ ಮಾಡ್ತಾರೆ, ಅಲ್ಲಿ ಭಕ್ತಿ ಇದೆ. ಭಕ್ತಿಯನ್ನು ನೋಡಬೇಕು ನಾವು. ಜಾತ್ರೆಯಲ್ಲಿ ದೇವತೆಗಾಗಿ, ಗ್ರಾಮ ದೇವತೆಗಾಗಿ ಮಾಡ್ತಾರೆ. ಅಲ್ಲಿ ನಾವು ಮೂಢನಂಬಿಕೆಯ ಪ್ರಶ್ನೆನೇ ತರಬಾರ್ದು. ಅದೊಂದು ಇಟ್ಸ್ ಅ ಪಾರ್ಟ್ ಆಫ್ ದ ಈವೆಂಟ್. ಹಾಗೆ ನನಗೆ ನೀವು ಇದು ಹೇಳುವಾಗ ನನಗೆ ಇನ್ನೊಂದು ಜ್ಞಾಪಕ ಆಯ್ತಕ್ಕ. ಇದು ಈ ನಾಲಿಗೆಗೆ ಚುಚ್ತಾರೆ ನೋಡಿ ಅಕ್ಕ, ಹೇಗೆ ಚುಚ್ತಾರೆ ಅದು ಅಷ್ಟೇ ನೋಡಿ. ಅದೆಲ್ಲ ತಾತ್ಕಾಲಿಕವಾದ ಸಣ್ಣ ನೋವು ಕೊಡುತ್ತಷ್ಟೇ, ಅದೇನು ದೊಡ್ಡ ಬಾಧೆ ಕೊಡಲ್ಲ. ನೋಡೋಕೆ ಹಂಗೆ ಅನಿಸುತ್ತೆ ನಮಗೆ ಏನಂತ. ಮೂಗು ಚುಚ್ಕೊಂಡಿಲ್ವಾ, ಆ ಥರ ಕಿವಿ ಚುಚ್ಕೊಂಡಿಲ್ವಾ, ನಾವು ಚುಚ್ಕೊಳ್ತಾರೆ. ಏಕೆಂದರೆ ನಮ್ಮ ಮನೆಯಲ್ಲೇ ಒಬ್ಬರು ಬರ್ತಾಯಿದ್ರು, ಕೆಲಸ ಮಾಡೋಕ್ಕೆ ಬರ್ತಿದ್ರು. ಅವರೆಲ್ಲ ಮಾಡ್ಕೊಂಡಿಲ್ಲಿ ಬರೀ ಒಂದು ಚುಕ್ಕೆ ಇತ್ತು, ಇಲ್ಲಿ ಒಂದು ವಾರ ಇರುತ್ತೆ, ಗಾಯ ಥರ ಹೋಗ್ಬಿಡುತ್ತೆ. ಅವರು ಅದನ್ನು ಒಂಥರ ಒಂದು ಹೈಜೀನಲ್ಲಿ ಮಾಡ್ತಾರೆ. ಅದು ಮಾಡೋರು ಹೆಂಗೆಂಗೋ ಮಾಡಲ್ಲ. ಈಗ ಇನ್ಫೆಕ್ಷನ್ಸ್ ಆಗೋಗ್ತಿತ್ತು. ಬೆಂಕಿಯಲ್ಲಿ ಸುಟ್ಟು ಮಾಡಿ ಸರಕ್ಕಂತ ಹಾಕ್ಬಿಡ್ತಾರೆ, ಬಾಯಿಗೆ ಬೀಗ ಹಾಕೋದು ಅಂತ. ಆ ಟೈಮಲ್ಲಿ ಅವರು ಮಾತಾಡೋದು, ತಿನ್ನೋದು ಎಲ್ಲ ಕಡಿಮೆ ಆಗಿಬಿಡುತ್ತೆ. ಮೌನ ವ್ರತದಲ್ಲಿರ್ತಾರೆ, ದೇವ್ರಿಗಾಗಿ ಮಾಡ್ಕೊಳ್ತಾರೆ. ಇದೆಲ್ಲ ಕೆಲವು ಟ್ರೈಬಲ್ ಕಸ್ಟಮ್ಸು ಮೊದಲಿಂದ ಬಂದಿವೆ. ಅದು ದೇವರಿಗಾಗಿ ಮಾಡುವಾಗ ಶ್ರದ್ಧೆಯಿಂದಾಗಿ ಅವ್ರಿಗೆ ಒಂದು ಎನರ್ಜಿ ಬರುತ್ತೆ. ಅದನ್ನೆಲ್ಲ ಚೆನ್ನಾಗೇ ಮಾಡ್ತಾರೆ, ಏನೂ ತೊಂದರೆ ಆಗೋದಿಲ್ಲ. ಕಾವಡಿ ಹೊತ್ಕೊಂಡು ಹೋಗ್ತಾರೆ, ಎಷ್ಟು ಕಿಲೋಮೀಟರ್ಗಳು ಕಾವಡಿ ಹೊತ್ಕೊಂಡು ಹೋಗ್ತಾರೆ. ಆ ಮಿಕ್ಕ ಸಮಯದಲ್ಲಿ 1-2 ಮಾಡಿ ಹತ್ತಕ್ಕೆ ಸಾಕಪ್ಪ ಅಂತ ಅನಿಸುತ್ತೆ. ಒಂದು ಕಿಟ್ ಬ್ಯಾಗ್ ತೊಗೊಂಡು ಅವ್ರು ಕಾವಡಿ ಹೊತ್ಕೊಂಡು ಕಿಲೋಮೀಟರ್ ಗಟ್ಟಲೆ ನಡೀತಾರೆ. ಅಂದರೆ ನಮ್ಮಲ್ಲಿ ಭಕ್ತಿ ಜಾಗೃತವಾದಾಗ ಉತ್ಸಾಹ ಜಾಗೃತವಾಗುತ್ತೆ. ಉತ್ಸಾಹ ಅನ್ನೋದು ದೇಹದ ಮೇಲೂ ಪರಿಣಾಮ ಬೀಳುತ್ತೆ. ಮನಸ್ಸು, ದೇಹ ಅದಕ್ಕೆ ಸಹಕರಿಸುತ್ತೆ. ಈಗ ನಾನು ಹಿಮಾಲಯ ಯಾತ್ರೆ ಮಾಡ್ತೀನಿ ಅಂದರೆ ಅದಕ್ಕಾಗಿ ನನ್ನ ದೇಹ, ಮನಸ್ಸು ತಯಾರಾಗತ್ತೆ. ಹಾಗಾಗಿ ಮನುಷ್ಯನನ್ನು ಸಾಮಾನ್ಯ ಜೀವನಕ್ಕಿಂತ ಸ್ವಲ್ಪ ಹೆಚ್ಚಿನ ಮಟ್ಟದ ಕೆಲವು ಸಾಹಸಗಳನ್ನು ಮಾಡೋ ಹಾಗೆ, ಕೆಲವು ಪ್ರಯತ್ನಗಳು ಮಾಡೋ ಹಾಗೆ, ಸ್ವಾರಸ್ಯಗಳಿಗೆ ತೆರ್ಕೊಳ್ಳೋ ಹಾಗೆ ನಮ್ಮ ಸಂಸ್ಕೃತಿ ಮಾಡಿದೆ. ಇದು ಟ್ರೈಬಲ್ ಕಸ್ಟಮ್ಸಲ್ಲಿದೆ. ವನ್ಯ ಸಂಸ್ಕೃತಿಗಳಲ್ಲಿ ಇಂಥದ್ದು ಬೇಕಾದಷ್ಟಿವೆ. ಆಮೇಲೆ ಗ್ರಾಮೀಣ ಸಂಸ್ಕೃತಿಯಲ್ಲಿದೆ, ನಮ್ಮ ಆಗಮಗಳಲ್ಲಿವೆ, ತಂತ್ರಗಳಲ್ಲಂತೂ ತುಂಬಾ ಭಯಂಕರವಾದ ಎಷ್ಟೋ ಫೀಟ್ಸ್ ಎಲ್ಲ ಚಾಲೆಂಜಸ್ ಇವೆ. ಎಲ್ಲರೂ ಎಲ್ಲ ಮಾಡಬೇಕು ಅಂತಿಲ್ಲ, ಕೆಲವ್ರು ಮಾಡ್ತಾರೆ. ಮಿಕ್ಕವ್ರು ನೋಡಿ ಚಪ್ಪಾಳೆ ತಟ್ತಾರೆ, ಸಂತೋಷ ಪಡ್ತೀವಿ. ಇದೆಲ್ಲ ಮೂಢನಂಬಿಕೆ ಇಲ್ಲ. ಅವರವರ ಸಾಹಸ, ಅವರವರ ಯೋಗ್ಯತೆ, ಅವರವರ ಗುರು ಪರಂಪರೆ, ಅವರವರ ನಂಬಿಕೆ, ಅವರವರ ಭಾವನೆ, ಶ್ರದ್ಧೆಗೆ ಸಂಬಂಧಪಟ್ಟಿದ್ದು. ಎಲ್ಲಿ ಮೂಢನಂಬಿಕೆ ಬರುತ್ತೆ ಅಂತಂದರೆ ನೋಡಿ, ಅಲ್ಲೋ ಬೆಕ್ಕಿ ಕಡೆಯಿಂದ ಹಿಂಗೆ ಹೋಯಿತು, ಹಿಂಗೆ ಹೋದ್ರೆ ಒಂದು ಶಕುನ, ಹಿಂಗೆ ಹೋದರೆ ಮತ್ತೊಂದು ಶಕುನ ಅಂತ. ಶಕುನ ಶಾಸ್ತ್ರಗಳು ಅಂತ ಇವೆ, ಗ್ರಂಥಗಳೇ ಇವೆ, ಒಂದಷ್ಟಿವೆ. ನಾನೇನು ತುಂಬ ವಿವರವಾಗಿ ಓದಿಲ್ಲ, ಕೆಲವಿವೆ. ಈಗ ಹಲ್ಲಿ ಲೊಚ್ಚುಗೊಟ್ಟಿದ್ರೆ
ಅದು ನಾವು ಹೇಳುವ ಮಾತು ಹೌದು ಹೌದು ಅಂತ ಹೇಳ್ತಿದೆ ಅಂತ. ನಾವು ಹೇಳೋ ಹೊತ್ತಿಗೆ ಸರಿಯಾಗಿ ಬಂತು ಅಂದರೆ ಅದು ಎಂಡೋರ್ಸ್ ಮಾಡ್ತಿದೆ ಹೌದು ಹೌದು ಅಂತ ಆ ಥರ ಹೇಳ್ತಾರೆ. ಎಷ್ಟೋ ಸಲ ಹಂಗೆ ಆಗ್ತಿರುತ್ತೆ ನಮ್ಮ ಮನೆಯಲ್ಲಿ. ಅದಕ್ಕೆ ನಾವು ಕ್ರಾಸ್ ಚೆಕ್ ಮಾಡೋಕ್ಕೆ ನಮಗೇನೂ ಇಲ್ಲ, ಬಟ್ ಅದೊಂದಿದೆ. ಹಾಗೆ ಕನಸಿನಲ್ಲಿ ಕೋತಿ ಬಂದರೆ ಅಥವಾ ಹಾವು ಬಂದರೆ ಅಥವಾ ಆನೆ ಬಂದರೆ ರಾಜಯೋಗ ಅಂತೆ, ಈ ಥರ ಎಲ್ಲ ಹೇಳ್ತಾರೆ. ಕೆಲವು ಕೆಟ್ಟದ್ದು ಆಗುತ್ತೆ ಅಂತ ಹೇಳ್ತಾರೆ ಅಂತ. ಇನ್ನು ಆರತಿ ತಟ್ಟೆದು ಹೇಳಿದ್ರಲ್ಲ, ಅದೆಲ್ಲ ಫುಲ್ಲು ಬೋಗಸ್ ಅದು. ನೋಡಿ, ತುಂಬ ಮೂಢನಂಬಿಕೆಗಳು ನಮಗೆ ಕಲಿಸಿರೋದು ಸಿನಿಮಾಗಳು ಮತ್ತು ಸೀರಿಯಲ್ಗಳು. ಯಾವುದೇ ಕನ್ನಡ ಸೀರಿಯಲ್ ಯಾವುದೇ ಭಾರತದ ಯಾವುದೇ ಸೀರಿಯಲ್ ತೊಗೊಳ್ಳಿ, ಇವತ್ತು ನನಗೆ ತುಂಬ ಅದ್ರ ಬಗ್ಗೆ ಕಂಪ್ಲೇಂಟ್ಸ್ ಇದೆ, ಬೇಜಾರಾಗುತ್ತೆ. ನಾನೇನು ತುಂಬ ಕೂತು ನೋಡಲ್ಲ, ಮೇಲ್ಮೇಲೆ ಕಣ್ಣಿಗೆ ಬೀಳ್ತಾ ಇರುತ್ತೆ. ಮಾತ್ರ ಖಂಡಿಸೋದು. ನಾವು ಬಾಯಿ ಮುಚ್ಕೊಂಡಿರ್ತೀವಲ್ವಾ, ನಿಮ್ಮ ಇವ್ರ ತಂಟೆಗೆ ಹೋಗ್ಲಿ ನೋಡೋಣ, ಬೇಕಾದಷ್ಟಿವೆ ಹೇಳಿ ನೋಡೋಣ ಒಂದಾದರೂ. ಈಗ ಫ್ರೈಡೇದ 13th ಬಗ್ಗೆ ಏನು ಹೆದರಿಕೆ. ನಾನು ಸ್ವಲ್ಪ ಕಾಲ ಇಂಗ್ಲೆಂಡಲ್ಲಿದ್ದೆ. ಯಬ್ಬ ದೇವ್ರೆ, ಅದು ಏನು ಹೆದರ್ತಾರೆ. ಫ್ರೈಡೇ ಬಂದುಬಿಟ್ರೆ ಹೆದರ್ತಾರೆ ಕೆಲವರು. 13th ಅದು ಫ್ರೈಡೇದ ಶುಕ್ರವಾರ ದಿನ 13ನೇ ತಾರೀಕು ದಿನಾಂಕ ಬಂದುಬಿಟ್ರೆ ರಜಾ ಹಾಕಿ ಮನೇಲಿರ್ತಾರೆ ತುಂಬ ಜನ. ಮನೇಲಿ ಕೂತ್ಕೊಂಡು ಕೂಡ ಫ್ಯಾನ್ ತಲೆ ಮೇಲೆ ಬಿದ್ದೋದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರಂತೆ. ಆ ಮಟ್ಟಕ್ಕೆ ಮೂಢನಂಬಿಕೆ ಇದೆ ಅಂತ ನನ್ನ ಕಸಿನ್ ಹೇಳ್ತಿಲ್ಲ. ದೇವ್ರು ನಂಬಲಾರೆ, ದೆವ್ವ ನಂಬ್ತಾರೆ. ಯಾವ ಮನೆಗೆ ಹೋದ್ರು ಇದು ದಿಸ್ ಅ ಹಾಂಟೆಡ್ ಕ್ಯಾಸಲ್, ದಿಸ್ ಅ ಹಾಂಟೆಡ್ ಹೌಸ್ ತೋರಿಸೋದೆ ಹಂಗೆ. ನಾವೆಲ್ಲರೂ ಈ ದೆವ್ವದ ಮನೆಯನ್ನು ಪರಿಚಯ ಮಾಡಿಸ್ತೀವಿ ಅಂದರೆ ಅವ್ರಿಗೆ ಅಷ್ಟು ದೆವ್ವಗಳ ಬಗ್ಗೆ ದೇವರಿದಾನೋ ಇಲ್ವೋ ಗೊತ್ತಿಲ್ಲ, ಅದೇ ದೆವ್ವದ ಈ ಥರ ಅಂದರೆ ತುಂಬ ಸೂಪರ್ಸ್ಟಿಷನ್ಸ್ ಇದೆ ಅವರಲ್ಲಿ. ನಾನು ಒಂದು ಸಲ ಯಾವುದೋ ಒಂದು ಸಂಸ್ಥೆನಲ್ಲಿ ಸೂಪರ್ಸ್ಟಿಷನ್ಸ್ ಆಫ್ ದ ವರ್ಲ್ಡ್ ಅಂತ ಒಂದು ಇಷ್ಟು ದಪ್ಪ ಪುಸ್ತಕ, ಉದ್ಗ್ರಂಥ ಇಷ್ಟು ದಪ್ಪ ಆಯಿತು. ಅದು ಹಿಂಗೆ ತೆಗೆದು ಓಪನ್ ಮಾಡಬೇಕು. ನಾನು ನಮ್ಮ ಮೈಂಡ್ಸೆಟ್ ನಮಗೆ ಮೆಕಾಲೆ ಎಜುಕೇಷನಲ್ಲಿ ಫಸ್ಟ್ ನಮ್ಮ ದೇಶದ್ದೇ ಜಾಸ್ತಿ ಇರುತ್ತೆ ಅಂದ್ಕೊಂಡೆ ನಾನು. ಆಶ್ಚರ್ಯ ನನಗೆ, ಭಾರತದ್ದು ತುಂಬ ಕನಿಷ್ಠ ಅದರಲ್ಲಿರೋದು. ಅದರಲ್ಲೂ ಅವ್ರು ಹೇಳಿರೋದು ಅದು ಸೂಪರ್ಸ್ಟಿಷನ್ ಅಲ್ಲ. ಈಗ ನಾವು ನಾಗರ ಪೂಜೆ ಮಾಡ್ತೀವಲ್ಲ, ಅದು ಯಾಕೆ ಸೂಪರ್ಸ್ಟಿಷನ್? ಎಲ್ಲೋ ಹೋಗ್ತಿರೋ ಅವರ ಎಳ್ಕೊಂಬಂದು ಹಲ್ಲು ಕಿತ್ಬಿಟ್ಟು ಹಾಲಲ್ಲಿ ಅದಿದ್ರೆ ಅದು ಸೂಪರ್ಸ್ಟಿಷನು, ಮೌಢ್ಯ, ನಾನು ಒಪ್ಕೊಳ್ತೀನಿ. ಆದರೆ ನಾಗರು ಅನ್ನೋದು ಕುಂಡಲಿನಿ ತತ್ವದ ಸಂಕೇತ. ನನ್ನೊಳಗಿರುವ ಕುಂಡಲಿನಿ ತತ್ವವನ್ನು ನಾನು ನಾಗರಾಜ ಅಂತ ವಿಗ್ರಹದಲ್ಲಿ ಪೂಜೆ ಮಾಡ್ತೀನಿ. ಅದು ಯಾತಕ್ಕೆ ಮೂಢನಂಬಿಕೆ ಆಗುತ್ತೆ? ಮತ್ತು ಹಾಲಭಿಷೇಕ ಅದು ಹೆಂಗೆ ವೇಸ್ಟ್ ಆಗುತ್ತೆ? ನಾವು ವೇಸ್ಟ್ ಎಲ್ಲಿ ಮಾಡ್ತೀವಿ? ದೇವ್ರಿಗೆ ಪೂಜೆ ಮಾಡಿದ್ರೆ ಪಂಚಾಮೃತ ಅಂತ ಸ್ವೀಕರಿಸ್ತೀವಿ. ನಮ್ಮ ಮನೇಲಿ ಪಂಚಾಮೃತ ಮಿಕ್ಕಿದ್ದು ನಮ್ಮ ಬಾಚ್ಕೊಂಡು ಒರೆಸ್ಕೊಂಡು ಮಕ್ಕಳು ತಿಂತವೆ. ಅಷ್ಟು ರುಚಿಯಾಗಿರುತ್ತೆ ಅದು. ಮತ್ತು ಹಾಲು ಇದು ಎಲ್ಲ ಇರುತ್ತಲ್ಲ, ಪಂಚಾಮೃತ ಜೊತೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿಟ್ಬಿಟ್ರೆ ಅಂತೂ ಎಷ್ಟು ಚೆನ್ನಾಗಿರುತ್ತೋ. ಕೆಲವು ಸಲ ಅಂತೂ ಜಾಸ್ತಿ ಮಾಡಿಟ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡು 2 ದಿನ ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ. ಯಾರು ಹೇಳಿದ್ರು ವೇಸ್ಟ್ ಆಗುತ್ತೆ ಹಾಲು ಅಂತ? ಅಭಿಷೇಕ ಮಾಡಿದ ಹಾಲು ಅಷ್ಟು ನಾವು ಫಸ್ಟು ಮಲಾಪಕರ್ಷಣ ಸ್ನಾನ ಅಂತ ಮಾಡ್ತೀವಿ ಯಾವುದೇ ಅಭಿಷೇಕ ಮಾಡೋ ಮುಂಚೆ. ಅಂದರೆ ಅದ್ಮೇಲೆ ಧೂಳು ಗೀಳಿದ್ರೆ ಎಲ್ಲ ಕ್ಲಿಯರ್ ಆಗಲಿ, ನಾವೆಲ್ಲ ಮುಟ್ಟಿರ್ತೀವಲ್ಲ, ಶುದ್ಧ ನೀರು ಅನ್ಸೋದು ತೊಳೆದು ಬಿಡ್ತೀವಿ. ಆಮೇಲೆ ಪಂಚಾಮೃತ ಅಭಿಷೇಕ ಮಾಡೋದು, ಮತ್ತು ಆಮೇಲೆ ಫಲೋದಕ, ಎಳ್ನೀರು, ಗಂಧೋದಕ ಅದೆಲ್ಲ ಮಾಡಿ, ಕೆಲವರು ಅರ್ಶಿಣದ ನೀರು, ಕುಂಕುಮದ ನೀರು ಅದೆಲ್ಲ ಮಾಡ್ತೀವಿ. ಈ ಪಂಚಾಮೃತದ್ದೇನಿದೆ ತೆಗೆದಿಟ್ಕೊಂಡ್ಬಿಡ್ತೀವಿ ನಾವು ಅದನ್ನು. ಅದ್ರ ಮೇಲೆ ಏನೂ ಇನ್ನು ಹಾಕಲ್ಲ. ಮತ್ತು ಪಂಚಾಮೃತನ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ನೀರಲ್ಲಿ ತೊಳೆದು ಆಮೇಲೆ ಅರಿಶಿನ ನೀರು, ಕುಂಕುಮದ ನೀರು, ಬೇಕಾದಷ್ಟು ತರಾವರಿ ಇದೆ. ಆಮೇಲೆ ಅಲಂಕಾರಗಳೆಲ್ಲ ಮಾಡ್ತೀವಿ. ಎಲ್ಲಿ ವೇಸ್ಟ್ ಆಗುತ್ತೆ ನಂಗೆ ಅರ್ಥ ಅಲ್ಲ. ವೇಸ್ಟು ಅಂತ ಬಡ್ಕೊಳ್ತಾರಲ್ಲ, ಎಲ್ಲಿ ಹೋಗುತ್ತೆ? ಯಾರು ಹಾಲನ್ನು ಎತ್ಕೊಂಡೋಗಿ ಯಾರಾದ್ರು ಮೋರಿಗೆ ಚೆಲ್ತಾರ? ಅಷ್ಟು ಮಾಡುವಾಗ ಸ್ವಲ್ಪ ಹೋಗ್ಬೋದು, ಇಲ್ಲ ಅಂತ ಹೇಳಲ್ಲ ನಾನು. ಹಾಲಿನ ಅಭಿಷೇಕ ಮುಗಿಸಿ ಆದಮೇಲೆ ನೀರಲ್ಲಿ ತೊಳೆಯೋ ಒಂದೊಂದು ಸ್ವಲ್ಪ ಹಾಲು ಅದರಲ್ಲಿ ಒಂದಿಷ್ಟು ಹೋಗ್ಬೋದೇನೋ. ಯಾರು KG ಗಟ್ಟಲೆ ಹಾಲನ್ನ ವೇಸ್ಟ್ ಮಾಡ್ತಾರೆ? ಎಲ್ಲೋ ಒಮ್ಮೆ ಒಂದು ಆನಂದಕ್ಕಾಗಿ. ನೋಡಿ, ಇವರು ಆನಂದಕ್ಕಾಗಿ ಹೋಗ್ಬಿಟ್ಟು ಮಾಲ್ಗಳಲ್ಲಿ, ಸಿನಿಮಾಗಳಲ್ಲಿ, ಫಾರಿನ್ ಟೂರ್ಗಳಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಆವಾಗ ವೇಸ್ಟ್ ಅಂತ ಅನ್ಸೋದಿಲ್ಲ. ಆದರೆ ನಮ್ದು ಯಾವುದೋ ಒಂದು ಶಿವರಾತ್ರಿ ದಿನ ಹಾಲಭಿಷೇಕ ಆಗ್ತಾ ಇರುತ್ತೆ, ನಮ್ಮ ದೊಡ್ಡ ಗಣಪತಿಗೆ ಹಾಲು ಅಭಿಷೇಕ ಮಾಡ್ತೀವಿ, ಅಥವಾ ಬಾಹುಬಲಿಗೆ ಹಾಲು ಅಭಿಷೇಕ ಮಾಡ್ತಾರೆ, ಅದು ಮಾತ್ರ ವೇಸ್ಟ್ ಅನ್ಸುತ್ತಲ್ಲ. ಅದು ಮಾತ್ರ ಯಾಕೆ ವೇಸ್ಟ್ ಅನ್ಸುತ್ತೆ ಅಂತ. ಎಷ್ಟು ವೇಸ್ಟ್ ಮಾಡ್ತೀವಿ ಮನೇಲಿ ನಾವು. ಈಗ ಎಷ್ಟು ಪೆಟ್ರೋಲ್ ವೇಸ್ಟ್ ಮಾಡ್ತೀವಿ ನಾವು. ಸುಮ್ಮನೆ ತೊಗೊಂಡು ಬೈಕ್ ತೊಗೊಂಡು ಹಿಂಗೆ ಒತ್ಲಾ ಹೊಡಿಯೋಕ್ಕೆ ಹೋಗಲ್ವಾ ಹುಡುಗರು ಮಕ್ಕಳು? ಅದೆಲ್ಲ ವೇಸ್ಟ್ ಅಲ್ವಾ? ಪೆಟ್ರೋಲ್ ವೇಸ್ಟ್ ಅಲ್ವಾ? ದೇಶದ ದ್ರವ್ಯಗಳು ವೇಸ್ಟ್ ಅಲ್ವಾ? ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಅಲ್ಲೆಲ್ಲ ಯಾಕೆ ಪ್ರಶ್ನೆ ಮಾಡಲ್ಲ ಅಂತ. ಹಾಗಾಗಿ ಈ ಥರ ಸೆಲೆಕ್ಟಿವ್ ಆಗಿ ಹೇಳಬಾರ್ದು. ಮೂಢನಂಬಿಕೆ ಅಂದರೆ ಯಾವುದು ಕೆಟ್ಟದೋ
ಆದರೂ ನಂಬ್ತೀನೋ ಅದು ಮೌಢ್ಯ. ನಾನು ಬೀದಿನಲ್ಲೇ ನಿಂತ್ಕೊಂಡು ಟ್ರಾಫಿಕ್ನೆಲ್ಲ ಬ್ಲಾಕ್ ಮಾಡಿ ಪ್ರಾರ್ಥನೆ ಮಾಡ್ತೀನಿ, ಅದು ಮೂಢನಂಬಿಕೆ. ಅದು ಹಠ. ಮೂಢನಂಬಿಕೆ ಅಷ್ಟೇ ಅಲ್ಲ, ಕ್ರೌರ್ಯ, ಅದು ಹಠ, ಅದು ಪಾಪ. ಅದು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ನನ್ನ ಪೂಜೆ, ಈಗ ನನಗೇನೋ ಸಿದ್ಧಿ ಸಿಕ್ಕತ್ತೆ ಅಂತ ಯಾವುದೋ ಬೀದಿಯಲ್ಲಿ ಆಡೋ ಮಗುನ ಕರ್ಕೊಂಬಂದ್ಬಿಟ್ಟು ನರಬಲಿ ಕೊಡೋದು ತಪ್ಪಾಗತ್ತೆ. ಅದೀಗ ನಡೀತಾ ಇಲ್ಲ, ಸಿನಿಮಾಗಳಲ್ಲಿ ತೋರಿಸ್ತಾರಷ್ಟೇ. ಆಲ್ಮೋಸ್ಟ್ ಇಲ್ಲವೇ ಇಲ್ಲ, ತುಂಬ ಕಮ್ಮಿ. ಅಲ್ಲೊಬ್ರು ಇಲ್ಲೊಬ್ಬರು ಅಂಥ ತುಂಬ ಪಾಪಿಗಳಿರ್ಬೋದು, ಬಟ್ ಅದು ಹೆಚ್ಚು ಕಡಿಮೆ ನಿಂತೇ ಹೋಗ್ಬಿಟ್ಟಿದೆ. ಮೊದಲು ಅಷ್ಟೇ, ಅದೇನು ಬೀದಿಯಲ್ಲಿ ನರಬಲಿ ಕೊಡೋವಂಥದ್ದು ಏನೂ ನಡೀತಾ ಇರಲಿಲ್ಲ ನಮ್ಮ ದೇಶದಲ್ಲಿ. ನಾನೇ ಸಂಸ್ಕೃತದ ವಿದ್ಯಾರ್ಥಿನಿ, ನಾನೇ ಕನ್ನಡ ಸಾಹಿತ್ಯ ಓದ್ತಿರ್ತೀನಿ, ಎಲ್ಲೂ ನಿಮಗೆ ಪದೇ ಪದೇ ಈ ಮಗುನ ಬಲಿ ಕೊಟ್ಟರು ಬರೋದಿಲ್ಲ. ಪ್ರಾಣಿಗಳನ್ನ ಕೊಡ್ತಿದ್ರು, ಯಾಕೆಂದರೆ ತಿಂತಾಯಿದ್ರು. ವೆಜಿಟೇರಿಯನ್ಸು ತಿನ್ನೋರು ಪ್ರಾಣಿ ಅಡುಗೆ ಮನೇಲಿ ಬಲಿ ಕೊಡೋ ಬದಲು ದೇವ್ರ ಮುಂದೆ ಬಲಿ ಕೊಡ್ತಾರೆ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ಆ ಥರದ ಇದು ಇಲ್ಲ ನಮ್ಮಲ್ಲಿ. ಮತ್ತು ದೇವರಿಗೆ ಮಾಡುವ ಪೂಜೆ ಯಾವುದೂ ಕೂಡ ತುಂಬ ಹಿತದಲ್ಲೇ ಇರುತ್ತೆ. ಮತ್ತು ಆ ಹೂ ಎಲ್ಲರಿಗೂ ಹಂಚ್ತಾರೆ, ಆ ಪ್ರಸಾದ ಎಲ್ರಿಗೂ ಹಂಚ್ತಾರೆ. ಶಾಲ್ಯಾನ ಅಲಂಕಾರ ಮಾಡಿದ್ರೆ ಅದನ್ನು ಎಲ್ರಿಗೂ ಹಂಚ್ತಾರೆ. ಅನ್ನಾಲಂಕಾರ ಅಂತ ಮಾಡ್ತಾರೆ ಕಾರ್ತಿಕದಲ್ಲಿ ಕೆಲವರು, ಅದು ಅಷ್ಟೇ. ಶಿವನ ಇಡೀ ಲಿಂಗಕ್ಕೆ ಅನ್ನದಲ್ಲಿ ಅಲಂಕಾರ ಮಾಡ್ತಾರೆ, ಅದನ್ನೂ ಹಂಚ್ತಾರೆ. ಹೂಗಳನ್ನು ಹಂಚ್ತಾರೆ, ನೈರ್ಮಲ್ಯವನ್ನು ಹಂಚ್ತಾರೆ, ತುಳಸಿನ ಹಂಚ್ತಾರೆ. ಎಲ್ಲ ರೀಸೈಕಲ್ ಆಗುತ್ತಪ್ಪ. ಹಂಚದೆ ಹೋದರೂ ಎಲ್ಲ ಹೋಗ್ಬಿಟ್ಟು ಪ್ರಕೃತಿಯೊಂದಿಗೆ ಬೆರ್ತು ಹೋಗುತ್ತೆ. ನಿಮಗೆ ಪೂಜೆ ಮಾಡಿದ ಸಾಮಾನುಗಳು ಯಾವುದಿದೆ ಒಂದು ಕೂಡ ಪ್ರಕೃತಿಗೆ ಹಾನಿಕಾರಕವಾದದ್ದಲ್ಲ, ಪರಿಸರ ಹಾನಿಕಾರಕವಾದದ್ದಲ್ಲ. ಅದ್ರ ಜೊತೆ ಪ್ಲಾಸ್ಟಿಕ್ ಕವರ್ ಹಾಕಿದ್ರೆ ಮಾತ್ರ ಪರಿಸರ ಹಾನಿ. ಹಾಗಾಗಿ ಯಾವುದನ್ನು ಮೂಢನಂಬಿಕೆ ಅಂತ ಹೇಳ್ತಾ ಇದ್ದೀವಿ ನಾವು? ಪೂಜೆ ಮಾಡೋದು ಮೂಢನಂಬಿಕೆನ? ಅಂತರಂಗದಲ್ಲಿ ಹಂಗೇನಾಗ್ತಿದೆ, ಅದರಿಂದ ಆನಂದ ಸಿಗ್ತಾ ಇದೆ, ಭಕ್ತಿ ಬರ್ತಾ ಇದೆ, ವಿಕಾಸವಾಗ್ತಾ ಇದೆ, ಅದು ಮೂಢನಂಬಿಕೆ ಅಲ್ಲ. ಪಂಚಾಮೃತ ಸ್ನಾನ ಮಾಡೋದು ಖಂಡಿತ ಮೂಢನಂಬಿಕೆ ಅಲ್ಲ. ನಾನು ಭಗವಂತನ ಪೂಜೆ ಮಾಡಿ ಅದನ್ನು ಪ್ರಸಾದ ಸ್ವೀಕರಿಸ್ತೀನಿ. ಎಲ್ಲಿ ವೇಸ್ಟ್ ಆಗುತ್ತೆ? ಖಂಡಿತ ಆಗೋದಿಲ್ಲ. ಮೂಢನಂಬಿಕೆ ಅಂತ ಹೇಳಿದಾಗ ಅದ್ರ ಒಳಗೆ ಹೋಗಿ ಏನು ಅನ್ನೋದನ್ನ ವಾಸ್ತವ ತಿಳಿಸೋದಕ್ಕೆ ಯಾರು ಇರೋದಿಲ್ಲ, ಇನ್ನೊಂದು ತಿಳ್ಕೊಳ್ಳೋದಕ್ಕೆ ಇಂಟ್ರೆಸ್ಟು ಇರೋದಿಲ್ಲ. ಏನು ಹೇಳಿರ್ತಾರೆ ಕೇಳ್ಬಿಡೋದು. ಈಗ ನೋಡಿ, ಇದು ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಇತ್ತೀಚೆಗೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆರತಿ ತಟ್ಟೆ ಇಟ್ಕೊಂಡ್ರೆ ಸರ್ಕಂತ ಆಫ್ ಆಗಿಬಿಡೋದು, ಅಥವಾ ತಟ್ಟೆ ಕೆಳಗೆ ಬಿಡೋದು. ಎಷ್ಟೋ ಸಲ ಆಗಿದೆ ನಮ್ಮ ಮನೆಯಲ್ಲಿ. ಅದಾಗೋದಿಲ್ವಾ? ಅದು ಮನುಷ್ಯ ಅಂದಮೇಲೆ ಯಾವತ್ತೋ ಒಂದು ಗಾಳಿ ಜಾಸ್ತಿ ಬೀಸಿ. ಈಗ ನಾವು ಮೊನ್ನೆ ತುಳಸಿ ಪೂಜೆ ಆಯಿತು. ಆ ತುಳಸಿ ಕಟ್ಟೆಯಲ್ಲಿ ದೀಪ ಅಂಟಿಸೋದಕ್ಕೆ ಎಷ್ಟೋ ಸಲ ಮ್ಯಾಚ್ ಸ್ಟಿಕ್ ಹೋಗ್ತಾನೆ ಇರುತ್ತೆ. ಹಂಗಾರೆ ಅದು ತಪ್ಪಾಗೋಯ್ತಾ? ಅದು ಹೆಂಗೆ ತಪ್ಪಾಗತ್ತೆ? ಏನೋ ಅರ್ಶಿನ ಕುಂಕುಮ ಬಿದ್ದೋಯ್ತು. ಆ್ಯಕ್ಚುಲಿ ಅರ್ಶಿನ ಕುಂಕುಮ ಬಿದ್ದರೆ ತುಂಬ ಒಳ್ಳೆಯದು ಅಂತ ಇರೋದು. ನಾನು ತುಂಬ ಚಿಕ್ಕವಳಿದ್ದಾಗ, ಇದೆಲ್ಲ ನಂಬಿಕೆಗಳ ಒಂದು ಲೋಕ ಅಂತ ಇಟ್ಕೊಳ್ಳಿ. ನಾನು ತುಂಬ ಚಿಕ್ಕವಳಿದ್ದೆ, ಒಂದು 6-7 ವರ್ಷದ ಮಗು. ಸೊ ನಾವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಹೋಗಿ ಮನೆ ಕರೆಯೋದು. ನಮ್ಮ ಮನೆ ಅರ್ಶಿನ ಕುಂಕುಮಕ್ಕೆ ಬನ್ನಿ, ಫುಲ್ ಸಂಭ್ರಮ. ಡ್ರೆಸ್ ಎಲ್ಲ ಮಾಡ್ಕೊಂಡು ತೋರಿಸ್ಬೇಕಲ್ಲ, ಜಡೆ ಕುಚ್ಚೆಲ್ಲ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಬೈತಲೆ ಬುಟ್ಟೆಲ್ಲ ಹಾಕ್ಕೊಂಡು ಹೋಗ್ತಿದ್ವಿ. ಒಬ್ರ ಮನೆಗೆ ಹೋದ್ವಿ. ಅವ್ರ ಮನೇಲಿ 3 ಜನ ಹೆಣ್ಮಕ್ಳು. ಎಲ್ಲ ಪಾಪ 30-35 ಹಂಗೆ ಬಂದುಬಿಟ್ಟಿತ್ತು ವಯಸ್ಸು. ಮದುವೆ ಆಗಿರಲಿಲ್ಲ ಅವ್ರಿಗೆ. ಅವ್ರ ಮನೆಗೆ ಹೋದರೆ ಹೊಸ ರೇಷ್ಮೆ ಲಂಗ, ಸ್ವಲ್ಪ ಟಕ್ಕು ಹಾಕಿರಲಿಲ್ಲ, ಉದ್ದ ಇತ್ತು. ಅವರು ಕರೆಕ್ಟಾಗಿ ನನ್ನ ಕೈಯಲ್ಲಿ ಅರ್ಶಿನ ಕುಂಕುಮ ಬಟ್ಲು ಇಟ್ಕೊಂಡು ಒಳಗೆ ಹೋದೆ. ಅಲ್ಲಿ ಹೊಸಲಿತ್ತು, ಹಿಂಗೆ ಎಡವಿಬಿಡ್ತು ಲಂಗ. ಬೀಳಲಿಲ್ಲ ನಾನು, ಬಟ್ಲು ಬಿದ್ದೋಯ್ತು. ಮನೆ ತುಂಬ ಅರ್ಶಿನ ಕುಂಕುಮ ಚೆಲ್ಲೋಯ್ತು. ಬೇಜಾರು, ಸಾರಿ ಆಂಟಿ ಅಂತ ತಕೋರೇ. ಇಲ್ಲ ತುಂಬ ಶುಭ ಶಕುನ ಇದು, ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ಮದುವೆ ಆಗಬೇಕು. ಆಶ್ಚರ್ಯವಾಗಿರೋ 1 ವಾರದೊಳಗೆ ಒಬ್ರು ಮದುವೆ ಆಗೋಯ್ತು. 1 ವಾರದೊಳಗೆ ಯಾರೋ ಎಲ್ಲೋ ಮಿಡ್ಲ್ ಈಸ್ಟಲ್ಲಿರೋ ಬಂದು ಅರ್ಜೆಂಟಾಗಿ ಮದುವೆ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಅದಾಗಿದ್ದು 1 ವರ್ಷದೊಳಗೆ ಇನ್ನಿಬ್ಬರು ಮದುವೆ ಆಗೋಯ್ತು. ಅವ್ರು ಯಾವಾಗಲೂ ಕೆನ್ನೆ ಈ ಮಗು ಬಂದು ಒಳ್ಳೆ ಶುಭ ಶಕುನ ಆಯಿತು ಅಂತ. ಅಂದರೆ ನನ್ನಿಂದ ಆಯಿತು, ನಾನು ಕ್ಲೇಮ್ ಮಾಡ್ತಾ ಇಲ್ಲ. ಕೆಲವು ಶಕುನಗಳು ಹಾಗೆ. ಇವತ್ತು TV ಸೀರಿಯಲ್ಗಳಲ್ಲಿ ಹೆಂಗೆ ತೋರಿಸ್ತಾರೆ ಅಂದರೆ, ಅರ್ಶಿನ ಕುಂಕುಮ ಚೆಲ್ಲೋಯ್ತು ಅಂದರೆ 10 ನಿಮಿಷ ಕ್ಯಾಮ್ರಾ ಅವ್ರು ಒಬ್ಬೊಬ್ಬರು ಮುಖನೂ ತೋರಿಸ್ತಾ ಇರ್ತಾರೆ. ಎಲ್ಲ ಶಾಕಿಂಗ್. ಏನಾಗೋಯ್ತು? ನಿನ್ನೆ ನೋಡ್ತಾ ಇದ್ದೆ, ಅಲ್ಲಿಂಗೆ ಯಾವುದೋ ಗೋಡೆ ಮೇಲೆ ಹಾಕಿರೋ ಫೋಟೋ ಬಿದ್ದೋಯ್ತು ಅಷ್ಟೇ. ಅದು ದೊಡ್ಡ ಅಪಶಕುನ. ಈಗ ಏನೋ ಆಗುತ್ತೆ. ಇದೆಲ್ಲ ಮನೇಲಿ ನಡೀತಾ ಇರೋವಂಥ ಘಟನೆಗಳು. ಈ ಥರ ತೋರಿಸ್ಬಿಟ್ರೆ ಪಾಪ ಜನ ಏನು ಮಾಡ್ತಾರೋ, ಇದು ಅಪಶಕುನ ಅಂತ ಹೊಸದಾಗಿ ಕಲಿತಾರೆ. ಕಲಿಸ್ದಂಗೆ ತುಂಬ ನಾನ್ಸೆನ್ಸ್ ಇದು, ತಪ್ಪು ಅಂತ ಹೇಳ್ತೀನಿ ನಾನು. ಏನೂ ಆಗಲ್ಲಪ್ಪ, ದೇವರಿದ್ದಾನೆ ಭಗವಂತ, ಎಲ್ಲರಿಗೂ ಶುಭ ಆಗುತ್ತೆ, ಅಶುಭ ಆಗುತ್ತೆ, ಎಲ್ಲರಿಗೂ ಸುಖ ಬರುತ್ತೆ, ದುಃಖ ಬರುತ್ತೆ. ಇವಾಗ ಇದು ಬಂದಿದೆ, ನಾಳೆ ಇನ್ನೊಂದು ಬರುತ್ತೆ ಬಿಡು ಅಂತ ಹೇಳಬೇಕು. ಶಕುನಗಳಿವೆ, ಇಲ್ಲ ಅಂತ ಹೇಳಲ್ಲ. ಬಟ್ ಎಲ್ಲ ಶಕುನಗಳು ಇವಾಗ ಎಡಗಣ್ಣು ಅದರೋದು ಹೇಳ್ತಾರೆ. ರಾಮಾಯಣದಲ್ಲೇ ಬರುತ್ತದು. ರಾಮಾಯಣದಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲಿ ಅಂದರೆ
ಸೀತೆಯನ್ನು ರಾವಣ ಸೆರೆಯಲ್ಲಿ ಇಟ್ಟಿದ್ದಾನೆ ಅಶೋಕವನದಲ್ಲಿ. ಆಂಜನೇಯ ಹೋಗ್ತಾನೆ ಸೀತೆಯನ್ನು ಹುಡ್ಕೊಂಡು, ಲಂಕಿಣಿಯನ್ನು ಹೊಡೆದೋಡಿಸ್ಬಿಟ್ಟು ಅವನು ಕಾಯ್ತಾನೆ ರಾವಣನ ಲಂಕೆಯನ್ನು ಪ್ರವೇಶ ಮಾಡೋಕ್ಕೆ. ರಾತ್ರಿ ಆಗಲಿ ಅಂತ ಕಾಯ್ತಾನೆ. ರಾತ್ರಿ ಆದಮೇಲೆ ದ್ವಾರದಿಂದ ಹೋಗೋದಿಲ್ಲ, ಕಾಂಪೌಂಡ್ ಹಾರಿಕೊಂಡು ಜಿಗಿದು ಒಳಗಡೆ ಹೋಗ್ತಾನೆ. ಅವನು ಜಿಗಿದು ಹೀಗೆ ಲಂಕೆಯಲ್ಲಿ ಕಾಲಿಡ್ತಾನೆ. ಹೀಗೆ ತಕ್ಷಣ ಸೀತೆ ಹಾಗೂ ರಾವಣ ಇಬ್ಬರಿಗೂ ಅವರವರ ಎಡಗಣ್ಣು ಅದರ್ತು ಅಂತ ಬರುತ್ತೆ. ತುಂಬ ಚೆನ್ನಾಗಿದೆ ಸ್ವಾರಸ್ಯ. ಇಲ್ಲೇನು ಅಂತಂದರೆ ಹೆಣ್ಮಕ್ಳಿಗೆ ಎಡಗಣ್ಣು ಅದರಿದ್ರೆ ಅದೃಷ್ಟ, ಗಂಡು ಮಕ್ಕಳಿಗೆ ಎಡಗಣ್ಣು ಅದರಿದ್ರೆ ದುರದೃಷ್ಟ. ಸೊ ರಾವಣಂಗೂ ಸೀತೆಗೆ ಇಬ್ಬರಿಗೂ ಎಡಗಣ್ಣು ಅದರ್ತು. ಅವನಿಗೆ ಅಮಂಗಲ, ಇವಳಿಗೆ ಮಂಗಲ ಅಂತ ಸೀತೆಗೆ ಒಂದು ಸೂಚನೆ ಸಿಕ್ತು ಅಂತ. ಸೊ ಈ ಶಕುನಗಳು ತುಂಬ ಹಳೇದು ಅಂತ ಗೊತ್ತಾಗುತ್ತೆ. ಶಕುನಗಳು ತಪ್ಪಲ್ಲ, ಇದು ಮೂಢನಂಬಿಕೆ ಅಲ್ಲ, ಇದೊಂದು ಶಕುನ. ನಂಬೋದು ನಮ್ಮದೇ ಇದ್ರೂ ಇರ್ಬೋದು, ತೊಂದರೆ ಇಲ್ಲ. ಅದೇ ಸೀತೆಗೆ ಏನೋ ಒಳ್ಳೆಯದಾಗತ್ತೇನೋ ಅನ್ನೋ ಭರವಸೆ ಸಿಕ್ತು ಅಂತ. ಹಾಗೆ ಮತ್ತು ಈ ಅರ್ಶಿನ ಕುಂಕುಮ ಚೆಲ್ಲೋದು, ಹಾಲು ಉಕ್ಕೋದಂತೂ ತುಂಬಾ ಶುಭ ಬಿಡಿ. ನಾವೇ ಉಕ್ಕಿಸ್ತೀವಲ್ವ ಗೃಹ ಪ್ರವೇಶದ ಸಮಯದಲ್ಲಿ. ಹಾಗಾಗಿ ಈ ಸುಮ್ಮನೆ ಏನೋ ಕೆಳಗೆ ಬಿದ್ದುಬಿಡ್ತು, ಗಾಳಿ ಬೀಸ್ಬಿಡ್ತು, ದೀಪ ಆರೋಯ್ತು, ಇದನ್ನೆಲ್ಲ ನಾವು ತುಂಬ ಅತಿಯಾದ ಹೋಗಬಾರ್ದು. ಮತ್ತು ಪೂಜೆ ಮಾಡುವಾಗ ಏನೋ ಇದು ಇಲ್ಲಿಟ್ಬಿಟ್ಟೆ ಅದು ಇಲ್ಲಿಟ್ಬಿಟ್ಟೆ, ಕೆಲವರು ಟೆನ್ಷನು. ನಾನು ಅಭಿಷೇಕ ಮಾಡುವಾಗ ಮೊದಲು ಏನಂತದ್ದು ಹಾಲು ಮೊಸರು ತುಪ್ಪ ಹಾಕೋ ಬದಲು ನಾನು ಮೊದಲು ಮೊಸರು ಹಾಕ್ಬಿಟ್ಟೆ. ಏನಾಗ್ಬಿಡುತ್ತೆ ನಮಗೆ? ಏನೂ ಆಗೋದಿಲ್ಲ, ದೇವ್ರು ಅಡ್ಜಸ್ಟ್ ಮಾಡ್ಕೊಳ್ತಾನೆ. ನೆಕ್ಸ್ಟ್ ಟೈಮ್ ಕಲ್ತ್ಕೊಂಡು ಮಾಡಿ. ಕ್ರಮ ತಪ್ಪಿದೆ ನಿಜ, ಹಾಗೆ ಅಂತ ಪ್ರತಿ ಸಲ ಕ್ರಮ ತಪ್ಪಬಾರ್ದು, ಕಲ್ತ್ಕೊಂಡು ಮಾಡಿ ಅಷ್ಟೇ. ಒಂದು ಸಲ ಏನೋ ಟ್ರಾಫಿಕ್ ಸಿಗ್ನಲ್ ಜಂಪ್ ಆಗೋಯ್ತು, ನೆಕ್ಸ್ಟ್ ಟೈಮ್ ಜಂಪ್ ಮಾಡಬೇಡಿ ಅಷ್ಟೇ. ಹಾಗಾಗಿ ನಮ್ಮಲ್ಲಿ ಯಾವುದೂ ಕುತ್ತಿಗೆ ಹಿಡಿದು ಹೇಳಲ್ಲ, ತುಂಬ ಹಿತವಾಗಿ ಹೇಳ್ತಾರೆ. ಮತ್ತು ವಿಧವೆಯರ ಬಗ್ಗೆ ಅದೆಲ್ಲ ತಪ್ಪು, ಯಾವ ಅಮಂಗಲವೂ ಇಲ್ಲ ಅವರಲ್ಲಿ. ಈ ಆಕ್ರಮಣಗಳಾದ್ವಲ್ಲ, ಆಕ್ರಮಣಕಾರರ ಕಾಲದಲ್ಲಿ ಇವ್ರಿಗೆ ತುಂಬ ಜನ ಯುದ್ಧ ಇತ್ಯಾದಿಗಳಲ್ಲಿ ಗಂಡಸರು ಸತ್ತು ಹೋಗ್ತಾಯಿದ್ರು. ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಜನಾನಗಳಲ್ಲಿ ತುಂಬಿಕೊಳ್ತಾಯಿದ್ರು. ತುಂಬ ಅಸುರಕ್ಷೆ ಇತ್ತು ಹೆಣ್ಮಕ್ಳಿಗೆ ಆ ಕಾಲದಲ್ಲಿ. ಈ ಆಕ್ರಮಣರ ಕಾಲದಲ್ಲಿ ತುಂಬ ಅಸುರಕ್ಷೆ ಇತ್ತಲ್ಲ, ಆವಾಗ ಈ ವಿಧವೆಯರಿಗೆ ಸ್ವಲ್ಪ ರೂಲ್ಸ್ ಜಾಸ್ತಿ ಬಂತು. ತುಂಬ ಅಲಂಕಾರ ಮಾಡ್ಕೋಬೇಡ, ಸೋಷಿಯಲೈಸ್ ಆಗಬೇಡ, ಎಲ್ಲರ ಜೊತೆ ಬೇರೆ ಆಸೆ ಆಗುತ್ತೆ ಪಾಪ, ಯಾರೋ ಮಿಸ್ಯೂಸ್ ಮಾಡ್ಕೋಬೋದು ಅವಳನ್ನು, ಆ ಥರ ಅವಳನ್ನು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತಾ ಬಂದರು. ಅದು ಅತಿ ಆಯಿತು, ಕ್ರೌರ್ಯಕ್ಕೆ ಹೋಯ್ತು, ಒಪ್ಕೊಳ್ತೀನಿ, ಸ್ವಲ್ಪ ಅತಿ ಆಯಿತು. ಬಟ್ ಅದೊಂದು ಸೋಷಿಯಲ್ ಪ್ರಾಬ್ಲಮ್, ಅದಕ್ಕೂ ಧರ್ಮಕ್ಕೂ ಸಂಬಂಧವೇ ಇಲ್ಲ. ಆ ವಿಧವೆ ನೋಡಿಬಿಟ್ರೆ ನನಗೇನೋ ತೊಂದರೆ ಆಗಿಬಿಡುತ್ತೆ, ವಿಧವೆ ಅಲ್ಲಿರಲೇಬಾ, ಇದೆಲ್ಲ ತಪ್ಪು. ಹಂಗೆ ನೋಡಿದ್ರೆ ಅವಳು ಎಲ್ರಿಗಿಂತ ಶುದ್ಧವಾಗಿರ್ತಾಳೆ, ಬ್ರಹ್ಮಚರ್ಯದಲ್ಲಿರ್ತಾಳೆ, ಅವಳು ತಪ್ಪಾಗತ್ತೆ ಅದು ಎಲ್ಲ. ಹಾಗೆ ನೋಡಿದ್ರೆ ನಮ್ಮ ಹಳೆಯ ಸ್ಮೃತಿಗಳಲ್ಲಿ ವೈದವ್ಯ ಅಂತೆಲ್ಲ ಇಲ್ಲವೇ ಇಲ್ಲ. ಮನುಸ್ಮೃತಿ ಅಂತ ಕೆಲವು ಹಳೆಯ ಸ್ಮೃತಿಗಳಲ್ಲಿ ಪುನರ್ವಿವಾಹದ ಬಗ್ಗೆನೂ ಹೇಳ್ತಾರೆ. ಆದರೆ ಕಂಡೀಷ್ನಲ್, ಯಾರಂದರೆ ಅವರು ಅಂತಲ್ಲ, ಹೇಗೆ ಯಾವಾಗ ಕ್ರಮದಲ್ಲಿ ಆಗಬೇಕು ಅಂತೆಲ್ಲ ಉಂಟು. ಹಾಗಾಗಿ ನಾವು ತುಂಬ ವಿಧವೆಯರು ಬಂದುಬಿಟ್ರು, ವಿಧವೆಗೆ ಕಾಣಿಸ್ಬಿಟ್ರು, ತುಂಬ ತಪ್ಪು ಅದು. ನನ್ನ ತಾಯಿ ತುಂಬ ಹಿರಿಯರು ಆಯಿತಾ, ವಯಸ್ಸಲ್ಲಿ ಹಿರಿಯರು, ತುಂಬ ಸಂಪ್ರದಾಯಸ್ಥರು. ಯಾರೇ ಹಾಗೆ ವಿಧವೆಯರಾಗಿಬಿಟ್ರೆ ಪಾಪ ಎಲ್ಲೂ ಬರಲ್ಲ. ನಮ್ಮಮ್ಮ ಹೋಗಿ ಮಾತಾಡಿಸಿ ಕೈ ಹಿಡಿದು ಕರ್ಕೊಂಬಂದು ನಮ್ಮ ಮನೇಲಿ ಕೂಡಿಸ್ಕೊಂಡು ಬನ್ನಿ, ಭಜನೆ ಕೇಳಿ, ಹರಿಕತೆ ಕೇಳಿ, ಈ ಟೈಮಲ್ಲೇ ಜಾಸ್ತಿ ರಾಮಾಯಣ ಮಹಾಭಾರತ ಕೇಳಬೇಕು ನೀವು, ಈಗಲೇ ನಿಮಗಿದು ಬೇಕಾಗಿರೋದು, ಬನ್ನಿ ಅಂತ ಹೇಳಿ ಕರ್ಕೊಂಬಂದು ಎಲ್ಲರಿಗೆ ಸಮವಾಗಿ ಟ್ರೀಟ್ ಮಾಡ್ತಾರೆ. ಅವ್ರ ಮನೇಲಿ ಯಾರೂ ಇಲ್ಲ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂದರೆ ಪಾಪ ಅಲ್ಲಿ ಇಟ್ಬಿಟ್ಟು ತೊಗೊಳ್ಳಿ, ಕೊಡಿ ನಿಮ್ಮ ಕೈಯಿಂದ ಕೊಡಿ ಅಂತ ತೊಗೊಳ್ತಾರೆ. ನಾನು ತೊಗೊಳ್ತೀನಿ. ಯಾರು ಏನಾದರೂ ಅಂದ್ಕೊಡಿ, ತಾಯಿಯವರು ಯಾರು ನಮಗೆ ಅಶುಭ ಬಯಸ್ತಾರೆ? ಯಾಕೆ ಹಂಗೆ ಅನ್ಕೋಬೇಕು ನಾವು? ಅದರಿಂದ ನಮಗೆ ನಮ್ಮ ಸಾವು ನೋವು ಆಗಲೇ ವಿದಿತವಾಗಿದೆ, ಯಾಗಲೇ ಮೊದಲೇ ಪ್ಲ್ಯಾನ್ ಆಗೋಗ್ಬಿಟ್ಟಿದೆ. ಸಾವು ನೋವುಗಳು ಪ್ಲ್ಯಾನ್ ಆಗೋಗಿದೆ. ಅದು ಯಾರೋ ಪಾಪ ನಂಗೆ ಅರ್ಶಿನ ಕುಂಕುಮ ಕೊಡೋದ್ರಿಂದ ನನಗೇನೋ ತೊಂದರೆ ಆಗುತ್ತೆ ಅನ್ನೋದೆಲ್ಲ ತಪ್ಪಾಗುತ್ತೆ. ಅವರನ್ನು ಆ ಥರ ಡಿಸ್ಕ್ರಿಮಿನೇಟ್ ಮಾಡ್ಬೋದು. ಇದೆಲ್ಲ ಬಂದಿರೋ ಅರ್ವಾಚೀನ ಕಾಲದ ಮೂಢನಂಬಿಕೆಗಳು. ಅದನ್ನು ಸೇರಿಸ್ಕೊಂಡು ಧರ್ಮಶಾಸ್ತ್ರ ಗ್ರಂಥಗಳು ಬರೆದ್ಬಿಟ್ಟಿದ್ದಾರೆ ಕೆಲವರು, ಅಲ್ಲ ಈಗಿನವರು, ಋಷಿಗಳಲ್ಲ ಅವರು. ಋಷಿಗಳು ತುಂಬ ಓಪನ್ ಆಗಿ ಬರೆದಿದ್ದಾರೆ. ಋಷಿತ್ವ ಕಳ್ಕೊಂಡ್ಮೇಲೆ ಬರೀ ಪಂಡಿತರು ಉಳ್ಕೊಂಡ್ರಲ್ಲ, ಅವ್ರಿಗೆ ಬರೀ ವರ್ಡ್ ಟು ವರ್ಡು, ತಾವು ಆರಾಮಾಗಿದ್ದಾರಲ್ಲ ಅಷ್ಟೇ. ತಮಗೇನು ಕಷ್ಟವೋ ಅದನ್ನೆಲ್ಲ ಬಿಟ್ಬಿಟ್ರು. ಅದೇ ಥರ ಸ್ತ್ರೀಯರಿಗೂ ಕಷ್ಟ ಆಗುತ್ತೆ, ಇನ್ನೊಬ್ರಿಗೂ ಕಷ್ಟ ಆಗುತ್ತೆ, ಮತ್ತೊಬ್ರಿಗೆ ಕಷ್ಟ ಆಗುತ್ತೆ, ಅದಕ್ಕೆ ಸಂವೇದನೆ ಇಲ್ಲ. ಸೊ ನಿಷೇಧಗಳನ್ನು ಹೇರೋವಾಗ ಯೋಚನೆ ಮಾಡಿ ನೋಡಬೇಕು, ಈ ಕಾಲದ ಸಮಾಜಕ್ಕೆ ಈ ಘಟ್ಟಕ್ಕೆ ಇದು ಬೇಕು, ಬಟ್ ಇದು ಸಾರ್ವತ್ರಿಕವಾದ. ನಿಂಗೆ ಅಯೋಗ್ಯಳು ಅದಕ್ಕೆ ನೀನು ಹಿಂಗೆ, ನೀನು ಪಾಪ ಮಾಡಿದ್ಯಾ ನೀನು ಅದಕ್ಕೆ, ಈ ಥರ ಇಲ್ಲ ಅಲ್ಲ.
ಯಾರ ಸಾವು ನೋವಿಗೂ ಯಾರೊಬ್ಬರೂ ಕಾರಣ ಅಲ್ಲ, ಎಲ್ಲ ಪರಮಾತ್ಮನ ಇಚ್ಛೆಯಂತೆ ನಡೆಯುವಂಥದ್ದು. ಇದೆಲ್ಲ ಮೂಢನಂಬಿಕೆ. ಈ ಥರ ಇದೆಯಲ್ಲ, ಅಂದರೆ ಇವಳಿಂದ ಬಂದ್ಬಿಡ್ತು. ನಮ್ಮ ನೆಂಟರಲ್ಲೇ, ದೂರದ ನೆಂಟರಲ್ಲಿ ಒಂದು ಮಗು, ಹೆಣ್ಮಗು, ಅವಳು ಹುಟ್ಟಿದ ತಕ್ಷಣ ಅವ್ರ ತಂದೆಗೇನೋ ಕೆಲಸ ಹೋಯ್ತಂತೆ. ಹುಟ್ಟಿದ ತಕ್ಷಣ ಹೋಯ್ತೋ ಏನೋ ಆ ಸಂದರ್ಭ, ಈ ಮಗುವಿಂದ ನಮ್ಮ ಕೆಲಸ ಹೋಯ್ತು. ಅವಳು ಮದುವೆ ಆಗಿ ಹೋಗೋವರೆಗೂ ಪಾಪ ಹೇಳ್ತಾಯಿದ್ರು. ಎಷ್ಟು ನೋವಿರುತ್ತೆ ಆ ಹೆಣ್ಣು. ಅವಳು ಫಸ್ಟ್ ಕ್ಲಾಸ್ ಆಗಿದ್ದಾಳೆ, ಲಕ್ಷ್ಮಿ ಥರ ಇದ್ದಾಳೆ, ಬೇಕಾದಷ್ಟು ಸಂಪಾದಿಸ್ಕೊಂಡು ಖುಷಿಯಾಗಿದ್ದಾಳೆ. ಅಂದರೆ ಈ ಥರದ ನಂಬಿಕೆಗಳನ್ನ ಬಿಡಬೇಕು ನಾವು. ಯಾರೊಬ್ಬರಿಂದ ಏನೋ ಆಗೋಯ್ತು ಅಂದರೆ ನಮ್ಮನ್ನು ನಾವು ಹೇಳ್ಕೊಳ್ಬೇಕು, ಇನ್ನೊಬ್ಬರನ್ನಲ್ಲ. ಬ್ಲೇಮ್ ಗೇಮ್ ಅಲ್ಲ. ಈ ಮೂಢನಂಬಿಕೆಗಳಿಗೆಲ್ಲ ಮುಖ್ಯ ಕಾರಣ ಏನು ಅಂದರೆ, ನಮಗೆ ಒಂದು ಕ್ರೌರ್ಯ ಇರುತ್ತೆ ಮನಸ್ಸಲ್ಲಿ, ಇನ್ನೊಂದು ಸರ್ವತ್ರ ಭಗವಂತನನ್ನು ಕಾಣುವ ದರ್ಶನವನ್ನು ಕಳ್ಕೊಂಬಿಟ್ಟಿರ್ತೀವಿ. ಈಶ್ವರ ಸರ್ವಭೂತಾನಾಂ ಹೃದಯೇಶೇರ್ಜುನ ತಿಷ್ಠತಿ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲರ ಹೃದಯದಲ್ಲೂ ಭಗವಂತ ಇದ್ದಾನೆ, ನೋಯಿಸಬಾರ್ದು ಅನ್ನೋದು ಆವಾಗ ನಮಗೆ ಬರುತ್ತೆ. ಘಟ ಘಟ ರಮತ ರಾಮರಮಯ್ಯ ಕಟುಕ ವಚನ ಮತ್ತು ಬೋಲ್ ಅಂತ ಆ ಥರ. ಅದು ದರ್ಶನ, ಸಂತನ ದರ್ಶನ. ಆ ಸಾತ್ವಿಕತೆ ಭಕ್ತಿ ಏನೂ ಇಲ್ಲದೆ ಸುಮ್ಮನೆ ನನ್ನ ಕೆಲಸ ಆಗಿಬಿಡ್ಬೇಕು, ನನಗೆ ಅನುಕೂಲ ಆಗಿಬಿಡ್ಬೇಕು, ನನಗೇನೂ ತೊಂದರೆ ಆಗಬಾರ್ದು, ನನಗೆಲ್ಲ ಶುಭ ಆಗಿಬಿಡ್ಬೇಕು ಅಂಥವ್ರಿಗಿದು ಅತಿ. ಈ ಕೆಲವು ವಾಸ್ತು ಅಂತಲೂ ಅಷ್ಟೇ. ವಾಸ್ತುಶಾಸ್ತ್ರ ಮೂಲತಃ ವಾಸ್ತುಶಿಲ್ಪ ಅನ್ನೋದು ಆರ್ಕಿಟೆಕ್ಚರ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್, ಅದು ತುಂಬ ಚೆನ್ನಾಗಿದೆ. ಅರ್ವಾಚೀನ ಕಾಲದಲ್ಲಿ ಕೆಲವು ವಾಸ್ತು ಅಂತ ಕೆಲವೆಲ್ಲ ಹುಟ್ಕೊಂಡು ಬಂದಿವೆ. ಅದಕ್ಕೆ ಕೆಲವು ಗ್ರಂಥಾಧಾರಗಳು ಇವೆ, ಇಲ್ಲ ಅಂತ ಹೇಳಲ್ಲ. ಆದರೆ ತುಂಬ ರೀಸೆಂಟ್ ಅದೆಲ್ಲ ಒಂದು 1-2 ಶತಮಾನಕ್ಕೆ ಸಂಬಂಧಪಟ್ಟಿದ್ದು. ಆದರೆ ತುಂಬ ಪಾಪ್ಯುಲರ್ ಆಗಿಬಿಟ್ಟಿದೆ. ಅದನ್ನು ನಂಬೋರು ನಂಬಲಿ ಮಾಡ್ಕೊಳ್ಳಿ, ಪಾಪ ಅದ್ರ ಪ್ರಕಾರ ಮನೆ ಕಟ್ಕೊಳ್ಳೋಗಿದ್ರೆ ಏನು ತೊಂದರೆ ಇಲ್ಲ. ಆದರೆ ಒಂದು ಸಣ್ಣದಕ್ಕೂ ಇದರಿಂದಲೇ ನನ್ನ ಜೀವನ, ನಿನ್ನೆ ನಮ್ಮ ಯಜಮಾನರು ನನ್ನ ಜೊತೆ ಗುರ್ರಂದರು, ಅದಕ್ಕೆ ಕಾರಣ ಈ ಗೋಡೆ, ಈ ಕಿಟಕಿ, ಇದು ಅತಿ ಆಗುತ್ತೆ, ಅತಿರೇಕಕ್ಕೆ ಹೋಗ್ಬಿಡುತ್ತೆ. ಒಬ್ಬರು ಮನೆಗೆ ಹೋಗಿದ್ದೆ, ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗೋವಾಗ 1 ಇಂಚೋ 2 ಇಂಚೋ ಗ್ಯಾಪ್ ಇತ್ತು ಗೋಡೆಗೂ ಮೆಟ್ಲಿಗೂ. ಅಲ್ಲೇನೋ ರೈಲಿಂಗ್ಸ್ ಹಾಕಬೇಕೇನೋ ಏನೋ ಅಂತ ಹಾಗೆ ಮಾತಾಡುವಾಗ, ಇದು ವಾಸ್ತು ಪ್ರಕಾರ ಅಲ್ಲಿ ಅಷ್ಟು ಜಾಗ ಬಿಡೋಕ್ಕೆ ಹೇಳಿದ್ದಾರೆ. 2 ಇಂಚ್ ಜಾಗ ಬಿಟ್ಟರೆ ಅಲ್ಲಿ ಕ್ಲೀನ್ ಮಾಡೋದು ಹೇಗೆ? ಅಲ್ಲಿ ಕಸ ಸೇರಲ್ವಾ ಅಥವಾ ಹುಳುಗಳು ಸೇರಲ್ವಾ? ಅಂದರೆ ಏನೇನೆಲ್ಲ ಇದೆಲ್ಲ ಇರಲಿಲ್ಲ. ನೀವು ನಮ್ಮ ಅಜ್ಜಿ ಮನೆ, ನಮ್ಮ ಮನೆತನದ ಮನೆ, ಹಳೆ ಮನೆಗಳಿಗೆ ಹೋಗಿ ನೋಡಿ, ಅದು ಯಾವುದು ಇವತ್ತು ಹೇಳೋ ವಾಸ್ತು ಪ್ರಕಾರ ಇಲ್ಲ. ಅಂದರೆ ಆ್ಯಕ್ಚುಲಿ ನನಗೆ ಅದು ಒಂದು ಇತ್ತು. ಅಂದರೆ ಇವತ್ತು ಬಂದು ನಿಮ್ಮದು ಈ ಕೋಣೆ ಇಲ್ಲೇ ಇರಬೇಕು, ಈ ಡೈರೆಕ್ಷನ್ಗೆ ಇರಬೇಕು, ಹೀಗೆ ಇರಬೇಕು ಅಂತ ಹೇಳ್ತಾರಲ್ಲ, ಅದು ನಿಜನಾ ಅಥವಾ? ನೋಡಿ, ಒಂದು ಮಟ್ಟಕ್ಕೆ ಅದು ಲಾಜಿಕಲ್ಲು, ಇಲ್ಲ ಅಂತಲ್ಲ. ಈಗ ಪೂರ್ವಕ್ಕೆ ಬಾಗಿಲಿರಬೇಕು, ಪೂರ್ವಕ್ಕೆ ಉತ್ತರಕ್ಕೆ ಬಾಗಿಲುಗಳು ಕಿಟಕಿಗಳಿರಬೇಕು, ಚೆನ್ನಾಗಿ ಗಾಳಿ ಬೆಳಕು ಬರಬೇಕು, ಸೂರ್ಯನ ಕಿರಣ, ಬೆಳಗಿನ ಸೂರ್ಯೋದಯದ ಕಿರಣಗಳು ಮನೆಯೊಳಗೆ ಬರಬೇಕು. ಅದು ತುಂಬ ಅಂಡರ್ಸ್ಟ್ಯಾಂಡಬಲ್, ಅದನ್ನು ನಾನು ಒಪ್ಕೊಳ್ತೀನಿ. ನಾನೇನು ಮನೆ ಕಟ್ಟಿದ್ರೆ ಹಾಗೆ ಕಟ್ಸ್ಕೊಳ್ಳೋದು. ಆಮೇಲೆ ಈ ಇನ್ನೊಂದಿದೆ ರೂಲು, ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ನಾನೇನು ತುಂಬ ವಿವರವಾಗಿ ಓದಿಲ್ಲ, ಕೇಳಿದ್ದು. ಈ ಒಂದು ನಿವೇಶನ ಇದ್ದರೆ ಈ ಪೂರ್ವ ಮತ್ತು ಉತ್ತರದ ಭಾಗದಲ್ಲಿ ಒಂದು 10 ಅಡಿ ಬಿಟ್ಬಿಟ್ರೆ, ನೀವು ಸೈಟ್ ದೊಡ್ಡದಾಗಿದೆ, 10 ಅಡಿ ಬಿಟ್ಬಿಟ್ರೆ ಯಾವ ವಾಸ್ತುನೂ ನೋಡಬೇಕಾಗಿಲ್ಲ ಅಂತ. 10 ಅಡಿ ಅಷ್ಟು ಜಾಗ ಮನೆ ಮುಂದೆ ಬಿಟ್ಬಿಡಬೇಕು ಅಂತ. ಅದೇ ಎಲ್ಲ ವಾಸ್ತು ಪರಿಹಾರ ಅಂತ. ಇವಾಗಿನ ವಾಸ್ತು ಏನಾಗ್ಬಿಟ್ಟಿದೆ, ಎಲ್ಲದಕ್ಕೂ ಅಯ್ಯೋ ಇಲ್ಲಿ ಬಂದುಬಿಡ್ತಲ್ಲ, ಇಲ್ಲಿ ರೂಮ್ ಕಟ್ಬಿಟ್ವಲ್ಲ, ಏನು ಮಾಡಿ ಅದಕ್ಕೊಂದು ಹಿಂಗೆ ಮಾಡಿ, ಅದನ್ನು ಹಿಂಗೆ ಚೇಂಜ್ ಮಾಡಿ. ಸಾಮಾನ್ಯ ಜನರಿಗೆ ತುಂಬ ಕಷ್ಟ. ಗೋಡೆ ಹೊಡೆಯೋದು ಕಟ್ಟೋದು, ಕಿಟಕಿ ತೆಗೆಯೋದು ಕಟ್ಟೋದು, ಇಲ್ಲೊಂದು ಮತ್ತೆ ಮಾಡೋದು ತುಂಬ ಅತಿ ಆಗಿಬಿಡುತ್ತೆ. ಅಂದರೆ ಕೆಲವ್ರಿಗೆ ಅದರಿಂದ ಏನೋ ಆಗಿದೆನೋ ನಂಬಿಕೆ ಇದೆ, ಇಟ್ಕೊಳ್ಳಿ. ನಾನು ಅದನ್ನು ಪ್ರಶ್ನಿಸ್ತಾ ಇಲ್ಲ, ಖಂಡಿಸ್ತಾ ಇಲ್ಲ. ಯಾವುದೋ ಅಬ್ಸೆಷನ್ ಆಗಬಾರ್ದು. ಮತ್ತು ಒಂದು ದೇವ್ರ ಫೋಟೋ ಹಾಕ್ಕೊಳ್ಳಿ, ಅಲ್ಲಿ ಒಂದು ಗಣಪತಿ ಫೋಟೋ ಇಟ್ಕೊಳ್ಳಿ. ಭಗವಂತ ಇಲ್ವಾ? ಭಗವಂತ ಇದೆ ಅಂತಾನೆ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ದಾಸರು ಹೇಳ್ತಾರಲ್ಲ. ಅವನ ಮೇಲೆ ನಂಬಿಕೆ ಇಲ್ವಲ್ಲ ನಮಗೆ. ಈ ಗೋಡೆಯಿಂದ ನಂಗೆ ತೊಂದರೆ ಆಗುತ್ತೆ ಅಂತ ನಂಬ್ತೀವಿ. ಆ ಗೋಡೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನನ್ನ ಜೊತೆ ಇದ್ದಾನೆ, ವಿಷ್ಣು ಸಹಸ್ರನಾಮ ಹೇಳ್ತೀನಿ, ಲಲಿತಾ ಸಹಸ್ರನಾಮ ಹೇಳ್ತೀನಿ, ರುದ್ರಾಭಿಷೇಕ ಮಾಡ್ತೀನಿ, ಎಲ್ಲ ಹೊರಟೋಗುತ್ತೆ, ಸರ್ವಗ್ರಹ ಪೀಡಾ ಮುಕ್ತಿ ಆಗುತ್ತೆ ಅಂತ ಯಾಕೆ ನಾವು ನಂಬೋದಿಲ್ಲ ಅಲ್ವಾ? ಅದಕ್ಕಾಗೇ ಪೂಜೆಗಳು ಮಾಡೋದು. ಗೃಹಸ್ಥರು ಮನೆಯಲ್ಲಿ ಆಗಾಗ ಸತ್ಯನಾರಾಯಣ ಪೂಜೆ, ರುದ್ರಾಭಿಷೇಕ, ಪಾರಾಯಣಗಳು, ಪೂಜೆಗಳು, ಸಪ್ತಶತಿ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ, ಇದನ್ನೆಲ್ಲ ನಾವು ಮಾಡ್ತಾ ಹೋದರೆ ದೇವ್ರಿಗೆ ಹತ್ತಿರ ಹೋಗ್ತೀವಿ. ಆಗ ಮನಸ್ಸಿನಲ್ಲಿ ಒಂದು ಪಾಸಿಟಿವಿಟಿ ಬರುತ್ತೆ. ಇಲ್ಲದೆ ಹೋದರೆ ಈ ಗೋಡೆಯಿಂದ ಹಿಂಗಾಯಿತು, ಈ ಕಿಟಕಿಯಿಂದ ಹಿಂಗಾಯಿತು, ಈ ಕಂಬದಿಂದ ಹಿಂಗಾಯಿತು, ಇವರಿಂದ ಹಿಂಗಾಯಿತು, ಅದರಿಂದ ಹಿಂಗಾಯಿತು, ಈ ಬೆಕ್ಕಿಂದ ಹಿಂಗಾಯಿತು, ಆ ನಾಯಿಯಿಂದ ಹಿಂಗಾಯಿತು, ಈ ಬರೀ ಆಚೆ
ಅದು ಶಕುನಗಳಿರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅದು ಅತಿ ಆಗಬಾರ್ದು. ನಮಗೆ ಆದಂಥ ತೊಂದರೆಗಳನ್ನು ನಾವು ಇನ್ನೊಂದು ವಸ್ತು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಹಾಕ್ಬಿಡ್ತೀವಿ ಕ್ರೂರವಾಗಿ. ಅಷ್ಟು ಆ ಅತಿರೇಕಕ್ಕೆ ಹೋಗಬಾರ್ದು. ಆವಾಗಲೇ ಮೂಢನಂಬಿಕೆ ಇರಬಾರ್ದು. ಆ ಮೂಢನಂಬಿಕೆ ತುಂಬ ಕ್ಲೇಶಕರವಾಗುತ್ತೆ, ಜಗತ್ತಿಗೆ ತೊಂದರೆ ಕೊಡುತ್ತೆ. ಹಾಗೆ ನೋಡಿದ್ರೆ ನಮ್ಮ ಸನಾತನ ಧರ್ಮದಲ್ಲಿರೋ ಮೂಢನಂಬಿಕೆಗಳು ಏನು ಯಾವುದು ಅಂತ ಕರೀತಾರೆ, ಅಷ್ಟು ತೊಂದರೆ ಕೊಟ್ಟಿಲ್ಲ ಯಾರಿಗೂ. ಆಚೆಯಿಂದ ಬಂದ ಆಕ್ರಮಣಕಾರರ ಮೂಢನಂಬಿಕೆಗಳಿದೆಯಲ್ಲ, ಜಗತ್ತಲ್ಲಿ ಯಾರೂ ಬದುಕಬಾರ್ದು, ಎಲ್ಲರೂ ಮೌಢರು, ಇವ್ರು ಮಾಡೋದೆಲ್ಲ ತಪ್ಪು, ಅದು ಕೊಲೆ ಪಾತಕ, ಜನೋಸೈಡ್, ಮಿಲಿಯನ್ ಗಟ್ಟಲೆ ಜಗತ್ತನ್ನು ಜನರನ್ನು ಸಾಯಿಸಿದ್ದಾರೆ. ಅದು ಭಯಂಕರವಾದ ಮೂಢನಂಬಿಕೆ. ನಂತರ ನೀನಿಲ್ಲ ಅನ್ನೋ ಕಾರಣಕ್ಕಾಗಿ ನೀನು ಅಸ್ತಿತ್ವ ಮುಗಿಸ್ತೀನಿ ಅಂದರೆ ಇದಕ್ಕಿಂತ ಕೆಟ್ಟ ಮೂಢನಂಬಿಕೆ ಏನಿದೆ? ಅಷ್ಟು ದ್ವೇಷನ ಅವ್ರ ದೇವ್ರಿಗೆ ಇತರರ ಮೇಲೆ. ದ್ವೇಷ ಇರೋನ್ ದೇವರ ಹಂಗಾರೆ ಅಂತ ಯಾವ ದೇವರು ಆ ಥರ ಹೇಳ್ತಾರೆ ಅನ್ನುವಂಥದ್ದು ಅದು ತುಂಬ ತಪ್ಪಾಗತ್ತೆ. ಅದಕ್ಕಾಗಿ ಎಷ್ಟು ಡ್ರಾಮಾ, ಎಷ್ಟು ಫಂಡಿಂಗು, ಅಯ್ಯೋ ದೇವರೇ, ಎಷ್ಟು ಡ್ರಾಮಾಗಳು, ಎಷ್ಟು ಟ್ರೈನಿಂಗ್, ಅದಕ್ಕಾಗಿ ಎಷ್ಟು ಸಿಸ್ಟಮ್ಯಾಟಿಕ್ ಸಂಬಳ ಕೊಟ್ಟು ಒಂದು ಕಡೆಯಿಂದ ಮತಾಂತರ. ಒಂದು ವರ್ಷದಲ್ಲಿ 14 ಲಕ್ಷ ಜನನ ನಾವು ಮತಾಂತರ ಮಾಡ್ತೀವಿ. ಒಂದು ಇಡೀ ಹಳ್ಳಿಯ ಜನ ಇವತ್ತು ಪೂಜೆ ಮಾಡ್ತಾ ಇದ್ದ ದೇವ್ರ ಮೇಲೆ ಉಗಿತಾರೆ, ಮೂತ್ರ ವಿಸರ್ಜನೆ ಮಾಡ್ತಾರೆ. ಆ ಮಟ್ಟಕ್ಕೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಒಬ್ಬ ನಾಚಿಕೆ ಇಲ್ಲದೆ ಹೇಳ್ಕೊಳ್ತಾನಲ್ಲ ಟಿ ವಿನಲ್ಲಿ. ಇದು ಮೌಢ್ಯ. ಈ ಮೌಢ್ಯ ಪರಮ ಪಾಪದ ಮೌಢ್ಯ. ಪ್ರಕೃತಿ ಒಂದಿನ ಇವನ್ನೆಲ್ಲ ನಾಶ ಮಾಡುತ್ತೆ. ಏಕೆಂದರೆ ಪ್ರಕೃತಿ ಹೇಗೆ ಗೊತ್ತಾ, ವೈವಿಧ್ಯಮಯವಾದದ್ದು. ಎಲ್ಲ ಮರಗಳನ್ನು ನಾನು ಒಡೆದಾಕ್ಬಿಟ್ಟು ಬರೀ ಹುಣಸೆ ಮರ ಬೆಳೆಸ್ತೀನಿ ಅಂದರೆ ಹುಣಸೆ ಮರನೂ ಉಳಿಯಲ್ಲ ಕೊನೆಗೆ. ಏಕೆಂದರೆ ಹುಣಸೆ ಮರಕ್ಕೆ ಬೇರೆ ಮರಗಳ ಜೊತೆ ಏನೋ ಒಂದು ಸಂಬಂಧ ಇರುತ್ತೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲ ಪಕ್ಷಿಗಳಿಗೂ, ಎಲ್ಲ ಕೀಟಗಳಿಗೂ, ಎಲ್ಲ ಪ್ರಾಣಿಗಳಿಗೂ, ಎಲ್ಲ ಸಸ್ಯಗಳಿಗೂ, ವನಸ್ಪತಿಗಳಿಗೂ, ಮಣ್ಣಿಗೂ, ಮನುಷ್ಯರಿಗೂ, ಹವಾಮಾನಕ್ಕೂ, ಋತುಗಳಿಗೂ, ಕ್ಲೈಮೇಟ್ಗೂ, ಭೂಗೋಳಕ್ಕೂ, ನದಿಗಳಿಗೂ ಎಲ್ಲಕ್ಕೂ ಸಂಬಂಧ ಇದೆ. ನೋಡಿ, ಈಗ ಬಾಂಗ್ಲಾದೇಶದಲ್ಲಿ ಒಂದು ವಿಶಿಷ್ಟವಾದ ಮಸ್ಲಿನ್ ಬಟ್ಟೆ ಅಂತ ಒಂದು ತುಂಬ ತೆಳ್ಳಗಿರುತ್ತೆ, ಟ್ರಾನ್ಸ್ಪರೆಂಟ್ ಮೃದುವಾಗಿರುತ್ತೆ. ಎಷ್ಟೋ ಸಹಸ್ರಮಾನಗಳ ಕಾಲ ನಮ್ಮಲ್ಲಿ ಅದನ್ನು ಬೆಳೆಸಿದ್ರು. ಆಕ್ರಮಣಕಾರ ಬಂದೆಲ್ಲ ನಾಶ ಮಾಡಿ ಈಗ ಅವರೆಲ್ಲ ಮತಾಂತರವಾಗಿದ್ದಾರೆ. ಆದರೂ ಕೆಲವ್ರು ಮಾಡ್ತಾರೆ, ಆ ಬಟ್ಟೆನ ಮಾಡ್ತಾರೆ. ಒಂದು ಬಟ್ಟೆ, ಒಂದು ಸೀರೆ ನೇಯೋದಕ್ಕೆ ಅವ್ರಿಗೆ 2 ವರ್ಷ ಬೇಕು, ಅಷ್ಟು ನಾಜೂಕು. ಹೋಗಿ ಇಂಟರ್ನೆಟ್ಟಲ್ಲಿ ನೋಡಿ. ಬಾಂಗ್ಲಾದೇಶಲ್ಲಿ ಅದು ಇತ್ತು. ಅಲ್ಲಿ ಒಂದು ಮೇಧಿನಿ ಅಂತ ಒಂದು ನದಿ, ಆ ನದಿಯ ತೀರದಲ್ಲಿ ಒಂದು 8-10 ಕಿಲೋಮೀಟರ್ಗಳ ಮಾತ್ರವೇ, ಒಂದು ಭಾಗ ಮಾತ್ರ, ನದಿಯ ದಡದಲ್ಲಿ ಒಂದು ಜಾಗದಲ್ಲಿ ಮಾತ್ರ, ಒಂದು ತೀರದಲ್ಲಿ ಮಾತ್ರವೇ ಅದೊಂದು ಬಗೆಯ ಕಾಟನ್ ಬೆಳೆಯುತ್ತೆ, ನೂಲು. ಅದರಿಂದ ಮಾತ್ರವೇ ಅದು ಮಾಡೋಕ್ಕಾಗೋದು. ನೀವು ಅದು ನದಿ ಆ ಕಡೆ ತೀರಕ್ಕೆ ಹೋದರೆ ಅಥವಾ ಬೇರೆ ನದಿ ತೀರಕ್ಕೆ ಹೋದರೆ ಇನ್ಯಾವ ಜಗತ್ತಿನ ಕಾಟನಲ್ಲೂ ನಿಮ್ಗೆ ಅದು ಮಾಡೋಕ್ಕಾಗಲ್ಲ. ಅದನ್ನೇ ತೊಗೊಂಡವ್ರು ಬೇರೆ ಎಲ್ಲ ಕಡೆ ಬೆಳೆಸೋಕ್ಕೆ ಟ್ರೈ ಮಾಡಿದ್ದಾರೆ, ಆಗಿಲ್ಲ. ಆ ನದಿ ತೀರದಲ್ಲಿ, ಆ ಮಣ್ಣಿನಲ್ಲಿ, ಅಲ್ಲಿ ಬೆಳೆಯುವಂಥ ಆ ಸಸ್ಯದ ನೂಲಿಂದ ಮಾತ್ರವೇ ತಯಾರು ಮಾಡೋಕ್ಕಾಗುತ್ತೆ. ಅಂದರೆ ಪ್ರಕೃತಿ ಹೇಗೆ ಅಲ್ವಾ? ಹೀಗೆ ಒಂದಕ್ಕೊಂದು ಸಂಬಂಧ ಇರುತ್ತೆ. ಈ ಸಂಬಂಧವನ್ನು ಅರ್ಥ ಮಾಡ್ಕೊಳ್ದೆ ನಾವು, ನೀನು ನಂತರ ಇಲ್ಲ, ನಾನು ಈ ಪುಸ್ತಕ ನಂಬ್ತೀನಿ, ನಾನು ಈ ವ್ಯಕ್ತಿ ನಂಬ್ತೀನಿ, ನಂಬಿದ್ರೆ ಸಾಯಿಸ್ತೀನಿ, ನೀನು ನಂಬೋದಿಲ್ವಾ, ನನಗಿಂತ ಪ್ರಬಲವಾಗಿದೆಯಾ, ಸರಿ ನಾವೆಲ್ಲ ಜನ ಸಂಖ್ಯೆ ಹೆಚ್ಚಿಸ್ಕೊಂಡು ನಿನ್ನನ್ನು ಸಾಯಿಸ್ತೀವಿ, ಇನ್ನೇನೋ ಮಾಡ್ತೀವಿ, ಪೊಲಿಟಿಕಲ್ ಅಜೆಂಡಾ ತರ್ತೀವಿ. ಇದು ತಾನೇ ನಡೀತಿರೋದು ಇವರು. ಇದಕ್ಕಿಂತ ದೊಡ್ಡ ಮೌಢ್ಯ ಏನಿದೆ, ಪೈಶಾಚಿಕತೆ ಏನಿದೆ? ನಾವೇನೋ ಕುಂಕುಮ ಅಲ್ಲಿ ಚೆಲ್ಬಿಟ್ರಿ, ಇದನ್ನು ದೊಡ್ಡ ಮೂಢನಂಬಿಕೆ ಅಂತ ಬಾಯಿಗೆ ಬಂದಂಗೆ ಬೈತಾರಲ್ಲ. ಮತ್ತು ಕೆಲವರು ಅದೇ ಈ ಬೆಂಕಿಯೊಂದಿಗೆ ಆಟ ಆಡ್ತಾರೆ, ಹಿಂಗೆ ನುಂಗುತ್ತಾರೆ. ಅದೇನು ತುಂಬ ಕಷ್ಟ. ನೀನು ಮಾಡ್ಬೋದು, ನಾನೂ ಮಾಡ್ಬೋದು. ಅದು ಮೂಢನಂಬಿಕೆ ಅಲ್ಲ. ಅದೊಂದು ಜಾತ್ರೆಗಳಲ್ಲಿ ದೇವರಿಗೆ, ಗ್ರಾಮ ದೇವತೆಯ ಉತ್ಸವಗಳಲ್ಲಿ ಹೇಗೆ ಪೂಜೆ ಇರುತ್ತೋ, ಹೇಗೆ ಅನ್ನದಾನ ಎಲ್ಲ ಇರುತ್ತೋ, ಹಾಗೆ ಗೀತ ನೃತ್ಯಾದಿಗಳಿರುತ್ತೋ, ಮೆರವಣಿಗೆ ಇರುತ್ತೋ, ಹಾಗೆ ಈ ಥರದ ಕೆಲವು ಸ್ಪೋರ್ಟ್ಸು, ದೇಶಿ ಗೇಮ್ಸು, ಕೆಲವು ಸಾಹಸಗಳು ಅದೂ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಷ್ಟೊಂದಿವೆ ಈ ಥರ ಸಾಹಸಗಳು. ಅದನ್ನು ಹಂಗೆ ನೋಡಬೇಕು ನಾವು. ಪಾಪ ಆ ಮುಗ್ಧ ಜನ ಏನೋ ಮಾಡ್ತಿದ್ರು, ಅದು ಇದು ಮೂಢನಂಬಿಕೆ, ಇದೆಲ್ಲ ತಪ್ಪು. ಬೇರೆಯವ್ರನ್ನ ಯಾಕೆ ನೀವು ಬೆಟ್ಟು ತೋರಿಸೋದಿಲ್ಲ, ಬರೀ ಇವ್ರು ಮಾತ್ರ ಯಾಕೆ ಟಾರ್ಗೆಟ್ ಮಾಡಬೇಕು? ಮಾಡಲಿ ಬಿಡಿ, ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ? ಅದು ಯಾರಿಗೆ ತೊಂದರೆ ಅದರಿಂದ? ಒಂದು ನಿಮಿಷ ಅಂದರೆ ಅದು ಅಲ್ಲೇ ಆಗೋಗ್ಬಿಡುತ್ತಪ್ಪ ಅದು ಕರ್ಪೂರ. ಹೀಗಾಗಿ ಎಲ್ಲ ಮೂಢನಂಬಿಕೆಗಳಲ್ಲ. ಹಾವನ್ನು ಎಳ್ಕೊಂಬಂದು ಹಾವು ಹಲ್ಲು ಕಿತ್ತುಬಿಟ್ಟು ಅದಕ್ಕೆ ಬಲವಂತವಾಗಿ ನಾವು ಪೂಜೆ ಮಾಡ್ತಿದ್ದೆ ತಪ್ಪು. ಪ್ರಾಣಿಗಳಿಗೆ ಶೋಷಣೆ ಕೊಟ್ಟು ಪೂಜೆ ಮಾಡೋದು ತಪ್ಪು. ತನ್ನ ಪಾಡಿಗೆ ತಾನಿರೋ ಹಸುಗೆ ಹೋಗ್ಬಿಟ್ಟು ಒಂದು ಕುಂಕುಮ ಹಚ್ಬಿಟ್ಟು ಒಂದು ಸ್ವಲ್ಪ ಹುಲ್ಲು ತಿನ್ಸಿದ್ರೆ ಅದು ಖಂಡಿತ ಮೂಢನಂಬಿಕೆ ಅಲ್ಲ, ಅದು ಪ್ರಕೃತಿ ಪ್ರೇಮ, ಅದೊಂದು ದರ್ಶನ. ಆ ಹಸುವಿನಲ್ಲೂ ನಾನು ದೇವರನ್ನ ನೋಡ್ತಾ ಇದ್ದೀನಿ. ಅರ್ಶಿನ, ಕುಂಕುಮ, ಪೂಜೆ, ಅಭಿಷೇಕ ಇದು ಯಾವುದೂ ಮೌಢ್ಯವಲ್ಲ.
ಅದೇನೋ ಚೆಲ್ಲೋಯ್ತು, ಅದೇನೋ ಮುರಿದೋಯ್ತು. ಕನ್ನಡಿ ಮುರಿಯೋದ್ರ ಬಗ್ಗೆನೂ ಅಷ್ಟೆ, ತನಗತ್ತಾನೆ ಮುರಿದ ಕನ್ನಡಿ ಬಗ್ಗೆನೂ ಅಷ್ಟೆ ತುಂಬ ಹೇಳ್ತಾರೆ. ಅದೊಂದು ಶಕುನ, ಇಲ್ಲ ಅಂತ ಹೇಳಲ್ಲ. ತಾನಾಗಿ ಮುರಿಯಲ್ಲ ಕನ್ನಡಿ, ಏನೋ ಆಗಿರಬೇಕು. ಅಥವಾ ತುಂಬ ಸಲ ಏಟು ಬಿದ್ದು ಒಂದಿನ, ಈಗ ಇಟ್ಟಿಗೆ ಒಂದೇ ಏಟಿಗೆ ಮುರಿಯಲ್ಲ, ಹೊಡಿತಾನೇ ಇರೋ 30ನೇ 40ನೇ ಏಟಿಗೆ ಮುರಿಯುತ್ತೆ. ಬಟ್ 30 ಏಟಿನ ಪ್ರಭಾವ ಇರುತ್ತೆ ಅಲ್ಲಿ. ಹಾಗೆ ಅದೊಂದು ಗಾಜಿನ ವಸ್ತು ಮುರಿದ್ರೆ ಆಶ್ಚರ್ಯ ಇಲ್ಲ. ಆ ಥರ ಇರುತ್ತೆ. ತುಂಬ ಹೆದರ್ಕೊಳ್ಳೋ ಅಗತ್ಯ ಆಯಿತಾ. ಮತ್ತು ಎಲ್ಲಕ್ಕೂ ಪರಿಹಾರ ಪರಮಾತ್ಮನ ಧ್ಯಾನ. ತಕ್ಷಣ ವಿಷ್ಣು ಸಹಸ್ರನಾಮ ಓದಿ, ಲಲಿತಾ ಸಹಸ್ರನಾಮ ಓದಿ, ಸಪ್ತಶತಿ ಓದಿ, ನಿಮ್ಮ ಯಾವ ಓಂ ನಮಃ ಶಿವಾಯ ಜಪ ಮಾಡಿ, ರುದ್ರಾಭಿಷೇಕ ಮಾಡಿ, ತೀರ್ಥಾಟನೆ ಮಾಡಿ, ದಾನ ಮಾಡಿ, ಧರ್ಮ ಮಾಡಿ, ದೇವಸ್ಥಾನಕ್ಕೆ ಹೋಗಿ, ಹೀಗೆ ಮಾಡಿ. ಯಾಕೆ ಹೆದರ್ಕೊಳ್ಳೋದು ಯಾಕೆ ಅಂತ. ಸೊ ಹೆದರಿಕೆ ಇದ್ದಲ್ಲಿ, ದುರಾಸೆ ಇದ್ದಲ್ಲಿ, ಶಾರ್ಟ್ಕಟ್ ಬೇಕು ಅನ್ನೋದು ಇದ್ದಲ್ಲಿ ಮೂಢನಂಬಿಕೆ ಬರುತ್ತೆ. ಯಾವಾಗ ನಮಗೆ ಭಗವಂತನ ಇಚ್ಛೆಯನ್ನು ಸ್ವೀಕರಿಸೋ ಒಂದು ಶಾಂತಿ, ಒಂದು ತಾಳ್ಮೆ ಬರುತ್ತೋ, ಮತ್ತು ಭೌತಿಕ ಜೀವನದಲ್ಲಿ ಇಷ್ಟೇ ಆಗೋದು, ಇದಕ್ಕಿಂತ ಇನ್ನೇನು ಇದು ಕುಣಿಬೇಕು ಅಂದರೆ ಕುಣಿಯೋದಿಲ್ಲ. ಭೌತಿಕವಾಗಿ ಕುಣಿಬೇಕಾಗಿಲ್ಲ. ಒಂದೇ ಒಂದು ಕತೆ ಹೇಳಿ ಮುಗಿಸ್ತೀನಿ ನಾನು. ಈ ಸಿದ್ಧಿಗಳು ಅಂತ ನಮ್ಮಲ್ಲಿ ಹೇಳ್ತಾರೆ, ಕೆಲವು ಅಷ್ಟಸಿದ್ಧಿಗಳು, ಅಣಿಮಾಲ ಗಿಮ ಗರಿಮ ವೈಮ ಅಂತೆಲ್ಲ. ಏನೋ ನೀರು ಮೇಲೆ ನಡ್ಕೊಂಡು ಹೋಗೋದು, ತೇರೋದು, ಹಾರೋದು, ಇದೆಲ್ಲ ಏನೋ ಆಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಯಾಕೆ ಬೇಕು ಅಂತ ಇನ್ಯಾವುದೇ ಶೋ ಆಫ್ ಮಾಡಿ, ಅದೇ ನಿಮ್ಮ ಬೇಕಾದ್ರೆ TV ವಿಕ್ರಮದಲ್ಲೂ ಒಂದು ಪ್ರೋಗ್ರಾಮ್ ಮಾಡ್ಬೋದು ಅಷ್ಟೇ ಹೊರತು ಅದರಿಂದ ಜೀವನಕ್ಕೇನು ಪ್ರಯೋಜನ ಇಲ್ಲ. ರಾಮಕೃಷ್ಣ ಪರಮಹಂಸರು ಒಂದು ಕತೆ ಹೇಳ್ತಾರೆ. ಇಬ್ಬರು ಸಾಧಕರು, ಇಬ್ಬರು ಮಾತಾಡ್ಕೊಂಡಂತೆ, ಇಬ್ಬರು ಸಾಧನೆ ಮಾಡಿ 12 ವರ್ಷದ ನಂತರ ಸೇರೋಣ ಇದೇ ಜಾಗದಲ್ಲಿ. ಇಬ್ಬರು ತಪಸ್ಸಿಗೆ ಹೋದರು. 12 ವರ್ಷದ ನಂತರ ಇಬ್ಬರು ಮತ್ತೆ ಅಲ್ಲೇ ಸೇರಿದ್ರು, ನದಿ ತೀರದಲ್ಲಿ. ಆಗ ಒಬ್ಬ ಹೇಳಿದಂತೆ, ನಾನು ತಪಸ್ಸು ಮಾಡಿ ಸಾಧನೆ ಮಾಡಿ ಸಿದ್ಧಿ ಪಡೆದಿದ್ದೀನಿ, ನದಿ ಮೇಲೆ ನೀರು ಮೇಲೆ ನಡ್ಕೊಂಡು ಹೋಗ್ತೀನಿ ನೋಡು ಅಂತ. ಹೀಗೆ ನಡ್ಕೊಂಡು ಹೋಗಿ ಹಿಂಗೆ ನಡ್ಕೊಂಬಂದಂತ, ಮುಳುಗದೆ. ನೋಡಿದ್ಯಾ, ನೀನೇನು ಪಡೆದಿದ್ಯಾ ಹೇಳು ಅಂತ. ಅವನು ಹೇಳೋದಂತೆ, ನಾನು ಭಕ್ತಿ ಜ್ಞಾನ ವಿವೇಕ ಪಡ್ತಿದ್ದೀನಿ, ಅಪಾರವಾದ ಶಾಂತಿ ಪಡ್ತಿದ್ದೀನಿ. ಅಷ್ಟೇ, ನಾ ಏನು ಸಿದ್ಧಿ ಪಡೀನಿ, ನಾನು ನೋಡಿ ಹೆಂಗೆ ದಾಟ್ಕೊಂಬಂದೆ, ಇನ್ನೇನು ಪಡ್ಕೊಂಡಿದ್ದೀವಿ, ಇದನ್ನು ಪಡೆಯೋಕ್ಕೆ 12 ವರ್ಷ ಆಯಿತು. ಅದಕ್ಕೆ ಇವನು ಹೇಳೋದಂತೆ, ನಾನು 8 ಆಣೆ ಕೊಟ್ಟರೆ ಒಬ್ಬ ನಾವಿಕ ನನಗೆ ನದಿ ದಾಟಿಸ್ತಾನೆ, ಅಥವಾ ನಾನೇ ಈಜ್ಕೊಂಡು ಹೋಗ್ತೀನಿ, ಅದಕ್ಕಾಗಿ 12 ವರ್ಷ ತಪಸ್ಸು ಮಾಡಬೇಕಾ, ವೇಸ್ಟ್ ಅಲ್ವಾ ಅಂತ. ಪಡಿಬೇಕಾದದ್ದು ಆನಂದ, ಜ್ಞಾನ, ಮುಕ್ತಿ, ವಿವೇಕ. ಹಾಗಾಗಿ ಜೀವನದಲ್ಲಿ ನಾವು ಅಂತರಂಗವನ್ನು ಶುದ್ಧಗೊಳಿಸ್ಕೊಳ್ಳೋದು, ಶಕ್ತಗೊಳಿಸ್ಕೊಳ್ಳೋದು, ನಮ್ಮ ರಾಮಾಯಣ ಮಹಾಭಾರತ, ನಮ್ಮ ವಿಶಿಷ್ಟವಾದಂಥ ಸಾಹಿತ್ಯ ಏನಿದೆ, ಮಹಾತ್ಮರ ಚರಿತ್ರೆಗಳು, ಇದನ್ನು ನಾವು ತಿಳ್ಕೊಂಡು ಆ ಪ್ರೇಮವನ್ನು, ಸಂತೋಷವನ್ನು, ಜ್ಞಾನವನ್ನು ಹಂಚ್ಕೊಳ್ತಾ, ಅಕಸ್ಮಾತ್ ಜೀವನದಲ್ಲಿ ತೊಂದರೆಗಳು, ನೋವುಗಳು, ಏನಾದರೂ ಆದರೆ ತಕ್ಷಣ ದೇವರ ಧ್ಯಾನ ಮಾಡ್ತಾ ಅದನ್ನು ಎದುರಿಸಿ ಅದನ್ನು ಈಸಬೇಕು, ಇದ್ದು ಜಯಿಸಬೇಕು, ದಾಟಿ ನಾವು ಮತ್ತೆ ನೋಡಿ ಎಲ್ಲ ಕೆಟ್ಟದ್ದು ಕೂಡ ಒಂದು ಮೆಮೊರಿ ಆಗಿಬಿಡುತ್ತೆ ಒಂದು ಕಾಲಕ್ಕೆ. ಆವಾಗ ಹಿಂಗಾಗಿತ್ತು ಅಷ್ಟೇ, ಮುಗ್ದೋಯ್ತು. ಆ ಹ್ಯಾಂಗ್ ಓವರಲ್ಲಿ ಇರಬಾರ್ದು, ಮುಂದಕ್ಕೆ ಹೋಗ್ತಾ ಇರಬೇಕು. ಇವಾಗ ಏನಾಗ್ಬಿಡುತ್ತೋ, ಇದೇನಾಗ್ಬಿಡುತ್ತೋ, ನನಗೇನಾಗಬಾರ್ದು ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಂಥವ್ರನ್ನ ಏನು ಮಾಡ್ತಾರೆ, ಆಗಲೇ ನೀನು ಹೇಳ್ದಾಗೆ ಬರ್ತಾರೆ, ಇವ್ರನ್ನ ಬುಟ್ಟಿಗೆ ಹಾಕ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾರೆ. ನಿಂಗೆ ಹಿಂಗಾಗುತ್ತೆ, ನಿಮ್ಗೆ ಹಿಂಗಾಗ್ಬಿಟ್ಟಿದ್ಯಾ, ಬನ್ನಿ ಇದು ಮಾಡಿಸಿ, ಆ ಶಾಂತಿ ಮಾಡಿಸಿ, ಮತ್ತೊಂದು ಮಾಡಿಸಿ, ಇದೊಂದು ಮಾಡಿಸಿ. ಸೊ ಇಲ್ಲದ ಸಮಸ್ಯೆಗಳನ್ನು ಹೇಳಿ 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 ಅವ್ರ ಮೂಲಕ ಮಾರ್ಕೆಟಿಂಗ್ ಮಾಡ್ಕೊಳ್ತಾರೆ. ಏನು ಇದೆಯೋ ಹಾಗೆ ಅದನ್ನು ಒಪ್ಕೊಂಡು ಬದುಕೋದನ್ನು ಕಲಿತ್ರೆ ನಾವು ಭಗವಂತನ ಸ್ಮರಣೆ ಮಾಡ್ತಾ, ಆಗ ಅರ್ಧಕ್ಕರ್ಧ ನಮ್ಮ ಮೂಢನಂಬಿಕೆಗಳು ತಾವಾಗಿಯೇ ಕರಗಿ ಹೋಗ್ಬಿಡುತ್ತವೆ. ಎಲ್ಲಕ್ಕೂ ಏನೋ ಅರ್ಥ ಕಲ್ಪಿಸೋಕೆ ನಾವು ಹೋಗೋದಿಲ್ಲ. ಅರ್ಥ ಇಲ್ಲ ನಾನು ಹೇಳ್ತಿಲ್ಲ, ಇರ್ಬೋದು, ಬಟ್ ಅದು ಅಷ್ಟೂ ನನ್ನ ಜೀವನಕ್ಕೆ ಮಾರಕವಲ್ಲ. ಎಷ್ಟೋ ಕನಸು ಬಂದು ಹೋಗುತ್ತಪ್ಪ, ಎಷ್ಟೋ ಶಕುನಗಳು ಬಂದು ಹೋಗ್ತಾ ಇರುತ್ತೆ ಜೀವನದಲ್ಲಿ. ಎಲ್ಲದಕ್ಕೂ ಯಾಕೆ ನಾವು ಅಷ್ಟು ಅಬ್ಸೆಸ್ ಆಗಬೇಕು? ಹಾಂ, ತುಂಬ ತರಚು ಗಾಯವ ಕೆರೆದು ಹುಣ್ಣನಾಗಿಪ್ಪದು ಕಪಿ ಅಂತ. ನರನು ಮಂತೆಯ ಚಿಂತೆಯೊಂದನ್ನು ನೆನೆದು DVG ಹೇಳ್ತಾರೆ. ಹಾಗೆ ಒಂದು ಸಣ್ಣ ತರ್ಚುಗಾಯ ಇದೆ, ಕಪಿ ಹಿಂಗೆ ಮಾಡಿ ಮಾಡಿ ದೊಡ್ಡ ಗಾಯ ಮಾಡ್ಕೊ, ಆ ಥರ ಏನೋ ಒಂದು ಆಯಿತು. ಅದಕ್ಕೆ ತುಂಬ ಕಲ್ಪನೆ ಕಟ್ಟಕ್ಕೆ ಹೋಗ್ಬ. ಮದುವೆಗಳೇ ಕೆಲವು ಸಲ ನಿಂತೋಗುತ್ತವೆ. ಅಪಶಕುನ ಅಂತ ಯಾಕೆ ತಿಳ್ಕೊಬೇಕು? ಮದುವೆ ಮನೆ ಹಿಂದಿನ ದಿನ ಹುಡುಗಿ ಓಡೋಗ್ಬಿಡ್ತಾಳೆ. ಈಗ ನಾನು ಆ ಹುಡುಗಂಗೆ ಹೇಳೋದು, ಒಳ್ಳೇದಾಯಿತು ತಾನೇ, ಮದುವೆ ಮರುದಿನ ಓಡೋಗಿದ್ರೆ, ಹಿಂದಿನ ದಿನವೇ ಓಡೋಗ್ಬಿಟ್ಲು, ಒಳ್ಳೇದಾಯಿತು ಅಲ್ವಾ? ತಪ್ಪೋಯ್ತಲ್ಲ ಸದ್ಯ. ಎಲ್ಲನೂ ಕೂಡ ಮತ್ತೆ ಯಾಕೆ ಯಾವಾಗ ಏನು ಇಲ್ಲ ಆಗುತ್ತೆ ಹೇಳೋಕ್ಕಾಗೋದಿಲ್ಲ ನಾವು.
ಹಾಗಾಗಿ ಇದನ್ನೆಲ್ಲ ಧರ್ಮಶಾಸ್ತ್ರಗಳಲ್ಲಿ ಮಾತಾಡಿದ್ದಾರೆ ಕೆಲವೆಲ್ಲ. ಸಂಕಲ್ಪ ಮಾಡಿ ಕಂಕಣ ಕಟ್ಟಿ ಶುರು ಆದಮೇಲೆ ಮದುವೆ ಏನಾದರೂ ನಿಲ್ಲಿಸ್ಬೇಕಾಗಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಕೆಲವು. ಆ ಥರ ಎಲ್ಲ ಇವೆ. ಬಟ್ ನಾವೇ ಸ್ವಲ್ಪ ಮೂಢರು. ಭಯ ಜಾಸ್ತಿ. ಭಯ ಬಿಡಿ, ದೇವರನ್ನು ನಂಬಿ. ದೇವರನ್ನೇ ನಂಬಿದ್ರೂ ಕೂಡ ಸುಖ ದುಃಖ ತಪ್ಪೋದಿಲ್ಲ. ಸುಖ ದುಃಖದಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಾನು ದೇವ್ರ ಹತ್ರ ಹೋಗ್ತೀನಿ, ಅಥವಾ ಈ ದೇವ್ರು ಬಿಟ್ಟು ಇನ್ನೊಂದು ದೇವ್ರ ಹತ್ರ ಹೋಗ್ತೀನಿ ಅಂದರೆ ನಿಮ್ಮನ್ನು ಮತಾಂತರ ಮಾಡೋಕ್ಕೆ, ನಿಮ್ಮನ್ನು ಮೋಸ ಮಾಡೋಕ್ಕೆ, ನಿಮ್ಮ ಜೀವನ ಹಾಳು ಮಾಡೋಕ್ಕೆ, ನಿಮ್ಮನ್ನು ಫೂಲ್ ಮಾಡೋಕ್ಕೆ, ನಿಮ್ಮಿಂದ ದುಡ್ಡನ್ನು ಕೀಳೋಕ್ಕೆ ಬೇಕಾದಷ್ಟು ತೋಳಗಳು, ಚಿರತೆಗಳು ಕಾಯ್ತಾ ನಿಂತಿವೆ. ಹಾಗಾಗಿ ದರ್ ಇಸ್ ನೋ ಶಾರ್ಟ್ ಕಟ್ ಟು ಲೈಫ್. ಜೀವನವನ್ನು ಚೆನ್ನಾಗಿ ಬದುಕೋಣ, ಸುಖ ದುಃಖಗಳನ್ನು ಸಮವಾದ ಭಾವದಲ್ಲಿ ತೆಗೆದುಕೊಂಡು ಮುಂದುವರಿಸೋಣ. ಜೀವನದಲ್ಲಿ ಏನೇ ಘಟನೆಗಳಾದರೂ ಕೂಡ ಎಲ್ಲವೂ ಭಗವಂತನ ಇಚ್ಛೆ. ಅದನ್ನು ಆ ಕ್ಷಣ ಫೇಸ್ ಮಾಡಿ ಮುಂದಕ್ಕೆ ಹೋಗಬೇಕು ನಾವು. ಇಷ್ಟು ಮಾಡಿದ್ರೆ ನಂಬಿಕೆ ಇರುತ್ತೆ, ದರ್ಶನ ಇರುತ್ತೆ, ಆದರೆ ಮೌಢ್ಯ ಇರೋದಿಲ್ಲ ಅದರಲ್ಲಿ. ಧನ್ಯವಾದ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.